ಮಹಾಮಹಿಮರು ದೈವಿಕ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಿರಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯಗಳಲ್ಲಿ ಸ್ಮರಿಸಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಪ್ರಸಿದ್ಧ ವೈದ್ಯರು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಪರಿಸರ ಚಿಂತಕರು, ಸಮಾಜ ಪ್ರೇಮಿಗಳು ಅಂತಹ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೇ ಮತ್ತು ಇವತ್ತಿನ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟು ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ದೈವಿ ಅನುಭವವನ್ನು ಉಂಟು ಮಾಡಿರುವಂತಹ ಶಿಷ್ಯ ಡಾಕ್ಟರ್ ಶೆಟ್ಟಿ ಅವರೇ, ಇದುವರೆಗೆ ನಮ್ಮನೆಯನ್ನೆಲ್ಲ ಕುರಿತು ಆಧ್ಯಾತ್ಮಿಕ ಉಪನ್ಯಾಸವನ್ನು ನೀಡುವಂಥ ಪೂಜ್ಯ ಶಿವದೇವಿ ಮತ್ತು ಶರಣರನ್ನು ತಿಳಿಸಿ ಈಗಾಗಲೇ ಮಾತನಾಡಿ ನಿರ್ಗಮಿಸಿದರೆ ಅನಿವಾರ್ಯ ಕಾರಣಗಳಿಂದ ಶಿವ ಸಿದ್ಧಾಂತ ಟ್ರಸ್ಟಿನ ಅಧ್ಯಕ್ಷರಾದಂಥ ಚಂದ್ರ ಮುಂಗರವಾಡಿಯವರು ಮತ್ತು ಅವರು ಮತ್ತು ಸನ್ಮಾನಿತರಾದಂತಹ ಸದ್ಭಕ್ತರಂತಹ ನ್ಯಾಯ ಫೌಂಡೇಶನ್ ಸ್ಥಾಪಕರಾದ ಆತ್ಮಾನಂದವರೇ ಮತ್ತು ಕಲಾವಿದರಾದಂತಹ ಮಹಂತೇಶ್ ಎಚ್ ಅವರೇ, ದಾಸೋಹಿಗಳಾದಂತಹ ಕರಿಯಪ್ಪ ಮಾರಪ್ಪ ಎತ್ತಿನಗುಡ್ಡವರೇ ಮತ್ತು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಏನೇ ಕೆಲಸ ಇದ್ದರೂ ಕೂಡ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಅಲ್ಲಿಂದ ಕೇಸೂರಿಂದ ಇಲ್ಲಿ ಬರ್ತಾವೆ. ಅದು ಬಹಳ ಮುಖ್ಯ. ಕೇಸೂರಿಂದ ಪ್ರತಿ ತಿಂಗಳು ಆಗಮಿಸಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದು ಸ್ವಾಗತ ಯಾವುದಾದ್ರೂ ಒಂದು ಜವಾಬ್ದಾರಿ. ಬಸವರಾಜ ಕಂಡೋಳಿಯವರೇ, ಬಸವರಾಜ ಗೋವಿಂದನವರೇ ಮತ್ತು ಎಲ್ಲ ಸೇರ್ತಕ್ಕಂಥ ಸಂಪರ್ಕ ಬಂಧುಗಳೇ ಮತ್ತು ಮಹಾಮನಿ ಎಲ್ಲ ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಒಕ್ಕಲಿಗ ಮುಖಂಡರ ಬಗ್ಗೆ ಮತ್ತು ಅವರ ವಚನಗಳ ಕುರಿತಾಗಿ ಶಶಿಧರ್ ಅವರು ಮಾತನಾಡಿದ್ದಾರೆ. ಈಗ ಅದನ್ನೇ ನಾನು ಮಾತನಾಡೋದು ಬಹಳ ಮುಖ್ಯವಾಗಿ ನಮಗೆ ಗಮನ ಸೆಳೆದಿರೋದು ವಚನಾಂಕಿತಗಳು. ವಚನ ಹೃದಯ ಪುಸ್ತಕ ಈಗಾಗಲೇ ಮೊದಲನೇ ಮುದ್ರಣ ಮುಗಿದಿದೆ. ಎರಡನೇ ಮುದ್ರಣ ನಡೀತಾ ಇದೆ. ಮುಂದಿನ ತಿಂಗಳು 12ನೇ ತಾರೀಕು ಈ ಶ್ರೀ ಗುರು ಬಸವ ಮಹಾಮನೆಯ ವಾರ್ಷಿಕೋತ್ಸವ. ಎಷ್ಟನೇ ವಾರ್ಷಿಕೋತ್ಸವ? 20ನೇ ವಾರ್ಷಿಕೋತ್ಸವ. ಮತ್ತು ನಿಸರ್ಗ ಜ್ಞಾನ ಅಂತ ಏನು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ರೇಡಿಯೋದಲ್ಲಿ, 25 ಸಂಚಿಕೆಗಳು ಮುಗಿದಿದೆ. ಅಂದರೆ ಮೊನ್ನೆ ಗುರುವಾರ 25 ಸಂಚಿಕೆಗಳಾಯಿತು. 25 ಸಂಚಿಕೆಯಲ್ಲಿ 3 ಜನರಿಗೆ ಬಹುಮಾನಕ್ಕೆ ಆಯ್ಕೆ ಮಾಡಿರ್ತೀವಿ. 75 ಜನಕ್ಕೆ ಬಹುಮಾನ ನೀಡತಕ್ಕಂಥದ್ದು. ಜೊತೆಗೆ ನಮ್ಮ ಸುತ್ತಮುತ್ತಲ ನಾಯಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರು ಮತ್ತು ಡಾಕ್ಟರ್ ಪಿ ಎನ್ ಪಾಟೀಲ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ನಾವೆಲ್ಲ ಸೇರಿ ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ. ಅದು ಪ್ರಾಯಶಃ ನೋಡಿ, ಇವತ್ತು ಚೆನ್ನಾಗಿ ಮಳೆ ಬಂದಿದೆ, ಅವತ್ತು ಮಳೆ ಬಿಡುವು ಕೊಡುತ್ತೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ಕೊಡುತ್ತೋ ಗೊತ್ತಿಲ್ಲ. ಆದರೆ ನಾವು ತಯಾರಿ ಮಾಡ್ಕೊಂಡು ಮಳೆ ಬರುತ್ತೆ ಅಂತಲೇ ಮಾಡ್ಕೊಳ್ಳೋಣ. ದಾಸೋಹ ವ್ಯವಸ್ಥೆಗೂ ತೊಂದರೆ ಆಗಿರಬಾರ್ದು. ನಮ್ಮ ಮನೆಯಲ್ಲಿ ಹಿರಿಯರು, ನಮ್ಮ ಟ್ರಸ್ಟಿಗಳು, ಭಾರತೀಯರು ಸೇರಿ ಏನೂ ತೊಂದರೆ ಆಗಲಾರ್ದ ಹಾಗೆ ನೋಡಿ. ಇವತ್ತು ಇಷ್ಟು ಜನ ಒಪ್ಪಿದ್ದೀವಿ, ಒಂದೇ ಒಂದು ಹನಿ ನಮ್ಮ ಮೇಲೆ ಬಿದ್ದಿಲ್ಲ, ನಿಮ್ಮ ಮೇಲೆ ಬಿದ್ದಿದ್ದೀವಿ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಬಿದ್ದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀರ ನೀವೆಲ್ಲ ಕೂಡಿ. ಅದಕ್ಕೆ ಈ ಥರ ವ್ಯವಸ್ಥೆ ಮಾಡಿಕೊಂಡ್ರೆ
ಅದು ಶಿವಾನುಭವ ಗೋಷ್ಠಿ ಅನುಭವ ಮಂಟಪನೇ ಆಗುತ್ತೆ ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಅದರಲ್ಲಿ ವಚನ ಹೃದಯದ ಎರಡನೇ ಮುದ್ರಣ, ಮೊದಲನೇ ಸಂಪುಟದ ಎರಡನೇ ಮುದ್ರಣ ಬಿಡುಗಡೆ. ಈ ನಮ್ಮ ಒಕ್ಕಲಿಗ ಮುದ್ರಣದವರು ಅಂಕಿತ, ನೀವೇ ಹೇಳಿ, ಸಭೆಯಲ್ಲಿ ಕೂತಿರೋರು. ಅಂಕಿತ ಎನ್ನುವುದು ಕಾಮ ಭೀಮ ಜೀವಧನದೊಡೆಯ ಅಷ್ಟೇ. ಹೃದಯದಲ್ಲ, ಕಾಮ ಭೀಮ ಜೀವಧನದೊಡೆಯ. ಈ ಕಾಮ ಭೀಮ ಅಂದ್ಕೊಂಡ್ರೆ ಸಾಮಾನ್ಯ ವಾಕ್ಯದಲ್ಲಿ ತಿಳ್ಕೊಂಡು ಕೆಲವೆಲ್ಲ ಅರ್ಥ ಮಾಡೋದೇನೆಂದರೆ ಎರಡು ಎತ್ತುಗಳು ಕಾಮ ಮತ್ತು ಭೀಮ, ಅದಕ್ಕೆ ಜೀವಧನದೊಡೆಯ ಸೇರಿಸ್ಕೊಂಡು ಕಾಮ ಭೀಮ ಜೀವಧನದೊಡೆಯ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಸರಿ ಇರ್ಬೋದು. ಅದು ಪೂರ್ಣ ಸತ್ಯ ಅಲ್ಲ, ಅದನ್ನು ನಾವು ಅರ್ಥ ಮಾಡ್ತೀವಿ. ವಚನಾಂಕಿತಗಳು ಯಾವಾಗಲೂ ಪರಮಾತ್ಮನ ಉದ್ದೇಶಿಸಿಕೊಂಡೇ ಇರ್ತವೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ತೀವಿ. ಅಂದರೆ ಈಗ ಸಾಕ್ಷಿಯಾಗಿ ಮಹಾಲಿಂಗವೇ ಅಲ್ಲಿ ಗುರಿ, ಮಹಾಲಿಂಗವೇ ಮುಖ್ಯ. ಆದ್ದರಿಂದ ಇದು ಈಗಾಗಲೇ ಈ ವಚನ ಹೃದಯ ಪುಸ್ತಕ ಓದಿದ್ರೆ ವಚನಾಂಕಿತಗಳಲ್ಲಿ 8 ವಿಭಾಗವಾಗಿ ವಿಭಾಗಿಸಿದೆ. 8 ವಿಭಾಗಗಳು. ಒಂದನೇ ವಿಭಾಗ ಯಾವುದು? ಇಷ್ಟದೈವ ಸೂಚಕ ಅಥವಾ ಸ್ಥಾವರ ಲಿಂಗಗಳಂತೆ ತೋರುವ ವಚನಾಂಕಿತಗಳು. ಅವು ವಾಸ್ತವಿಕವಾಗಿ ಅಲ್ಲ, ಅದು ಮಹಾಲಿಂಗ ಸೂಚಕವೇ. ಆದರೆ ನಮ್ಮ ವಿದ್ವಾಂಸರುಗಳಿಗೆ ಮತ್ತು ಸಾವಿರಾರು ಜನ ಭಕ್ತರಿಗೆ ಎಷ್ಟೋ ವರ್ಷಗಳಿಂದ ಮಹಾದೇವ ಅಂದ್ಕೊಂಡೆ ಶ್ರೀಶೈಲ, ಆದಾಯ ಅಂದ್ಕೊಂಡೆ ಸೌರಾಷ್ಟ್ರ, ಸಿದ್ದರಾಮೇಶ್ವರ ಅಂದ್ಕೊಂಡೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ಕೊಂಡೆ ಶ್ರೀಶೈಲರು, ಈ ರೀತಿ ಭ್ರಮೆ ಇತ್ತು. ಅದಕ್ಕೆ ನಾನು ಮೊದಲನೇ ಅದನ್ನು ಕೊಟ್ಬಿಟ್ಟಿದ್ದೀನಿ. ಇಷ್ಟದೈವ ಸೂಚಕ ಅಥವಾ ಸ್ಥಾವರ ಲಿಂಗದಂತೆ ತೋರುವ ವಚನಾಂಕಿತಗಳು. ಅದು ಮೇಲ್ನೋಟ ಕಳ್ಕೋತ ನಿಜ, ಇಲ್ಲ ಅಂತಲ್ಲ. ಆದರೆ ವಾಸ್ತವಿಕವಾಗಿ ಅವರು ಬದಲಾಯಿಸಿಕೊಂಡಿದ್ದಾರೆ. ಅದು ಒಂದೇ ಗುಂಪು, ಒಂದೇ ವಿಭಾಗ, ಗುಂಪು ಅಂತ ಕರೀತಾರೆ ವಿಭಾಗ. ಎರಡನೇ ವಿಭಾಗ ಗುರು ಮತ್ತು ಜಂಗಮರ ಮೇಲೆ ಪ್ರೀತಿಯಿಂದ ಇಟ್ಕೊಂಡಂತಹ ವಚನಾಂಕಿತಗಳು. ಉದಾಹರಣೆಗೆ ವೈದ್ಯ ಸಂಘಟನೆ ಅಂತ ಒಂದು ವಚನಾಂಕಿತ ಇದೆ, ಯಾಕಂದ್ರೆ ಗೊತ್ತಿದೆಯಾ? ವೈದ್ಯ ಸಂಘಟನೆ ವಚನಾಂಕಿತ ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಅಲ್ಲಿ ಬರೀ ಸಿದ್ದರಾಮೇಶ್ವರ ತಿಳಿಸಲ್ಲ, ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಲಿಂಗ ಅಂದ್ಕೊಂಡೆ ಮಹಾಲಿಂಗ ಸೂಚಕ ಆಗುತ್ತೆ. ಮರುಳು ಶಂಕರ ದೇವರು ತುಂಬ ಇಷ್ಟ ವೈದ್ಯ ಸಂಘಟನೆಗೆ. ಅವ್ರ ಗಂಡು ಬಹಳ ಪ್ರೀತಿ ಮರುಳು ಶಂಕರ ಕಂಡ್ರೆ, ಸಿದ್ದರಾಮೇಶ್ವರ ಮೇಲೆ ಬಹಳ ಪ್ರೀತಿ. ಅದಕ್ಕೆ ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಅಂತ ಸೇರಿಸಿಕೊಂಡು ಅದಕ್ಕೆ ಲಿಂಗ ಅಂತ ಆಗಿರ್ಕೊಂಡು ಅದು ಮಹಾಲಿಂಗ ಸೂಚಕ ಆಗುತ್ತದೆ. ಆದರೆ ಗುರುಜಂಗಮರ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಈ ಥರ ಅನೇಕ ಜನರು ಸಿಗುತ್ತೆ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ, ಯಾವ್ದು? ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಯಾರು? ಜೊತೆಗೆ ಸ್ವಲ್ಪ ಅಲ್ಲ. ಬಸವಣ್ಣ ಪ್ರಿಯ ಚನ್ನ ಬಸವಣ್ಣ ಅಂದ್ರೆ ಹಳತಲ ಹಾಕೊಂಡು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಅಂದ್ರೆ ನಾಗಲಾಂಬಿಕೆ, ಅಕ್ಕನಾಗಲಾಂಬಿಕೆ. ಬರೀ ನಾಗಲಾಂಬಿಕೆ ಅನ್ನೋದು ಸ್ವಲ್ಪ ಬರೀ ನಾಗಲಾಂಬಿಕೆ ಅನ್ನೋದಿಲ್ಲ. ಬರೀ ನಾಗಲಾಂಬಿಕೆ ಅಂದ್ರೆ ಕಲಬುರಗಿಯವರಿಂದ ಹೋಗ್ತೀವಿ ನೀವು, ಗೊತ್ತಾಯ್ತಲ್ಲ. ಅಕ್ಕನಾಗಲಾಂಬಿಕೆ ಅಂದ್ರೆ ಬಸವಣ್ಣವರಿಂದ ಇರ್ತೀರ, ಅರ್ಥ ಆಯ್ತಲ್ವಾ? ಅಕ್ಕನಾಗಮ್ಮನವರ ವಚನಾಂಕಿತ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ. ಅಂದ್ರೆ ಬಸವಣ್ಣನ ಮೇಲೆ ಬಹಳ ಪ್ರೀತಿ. ಚನ್ನ ಬಸವಣ್ಣ ಮಗ, ಅಂದ್ರೆ ಮಗ ಅಲ್ಲಿ ಕೇವಲ ಮಗನಾಗಿಲ್ಲ ಅವರಿಗೆ, ಅವ್ರ ಗುರು ಕೂಡ ಅವರು, ಅಥವಾ ತುಂಬ ಅಭಿಮಾನ ಮಗನ ಮೇಲೆ, ಅವ್ರ ಸಾಧನೆ ಬಗ್ಗೆ. ಮತ್ತು ತಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಲಸೂತಕವನ್ನು ಕೇಳಿದ ಧರ್ಮಗುರು. ಆದ್ದರಿಂದ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಅಂತಂದಾಗ ಮಹಾಲಿಂಗ ಸೂಚಕವನ್ನು. ಹೀಗೆ ಇದು ಗುರು ಮತ್ತು ಜಂಗಮನ ಮೇಲೆ ಪ್ರೀತಿಯಿಂದ ಇಟ್ಕೊಂಡಂಥದ್ದು ಎರಡನೇ ವಿಭಾಗ. ಮೂರನೇ ವಿಭಾಗ ಪತಿ ಗೌರವ ಸೂಚಕ ವಚನಾಂಕಿತಗಳು. ಪತಿ ಭಕ್ತಿ ಅಥವಾ ಪತಿ ಗೌರವ ಸೂಚಕ, ಭಕ್ತಿ ಇರೋದ್ರಿಂದ ಪತಿ ಗೌರವ ಸೂಚಕ ವಚನಾಂಕಿತಗಳು. ನೀವು ಭಾಳ ಜನ ಹೇಳ್ಬೋದು
ಅಲ್ಲ. ಉದಾಹರಣೆಗೆ ಮಾಲಯ್ಯ ಪ್ರಿಯ ಗೊತ್ತಿದೆ, ಮಾಲಯ್ಯ ಗೊತ್ತಿದೆ. ಲಕ್ಕಮ್ಮನವರ ವಚನ ಮಾಲಯ್ಯ ಪ್ರಿಯ, ಅಮರೇಶ್ವರ ಲಿಂಗ, ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಅಪ್ಪಣ್ಣ ಹಡಪರ ಲಿಂಗಮ್ಮನವರು. ಆಮೇಲಿಂದ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಗ ಮಲ್ಲಿಕಾರ್ಜುನ. ಅದ್ಭುತವಾದ ವಚನ ಮಾದೇವಿ ಇಮ್ಮಡಿ ಮಾದೇವಿ. ಈ ಥರ ಮೂರನೇದು ಗುರು ಮತ್ತು ಪತಿಗೌರವ ಸೂಚಕ ವಚನಾಂಕಿತಗಳು. ನಾಲ್ಕನೇದು ವೃತ್ತಿ ಗೌರವ ಸೂಚಕ ವಚನಾಂಕಿತಗಳು. ವೃತ್ತಿ ಗೌರವ ಸೂಚಕ ವಚನಾಂಕಿತಗಳು ತಮ್ಮ ವೃತ್ತಿಯ ಇದನ್ನೇ ಮುಖ್ಯವಾಗಿಟ್ಕೊಂಡು ವಚನಾಂಕಿತಗಳನ್ನು ಇಟ್ಕೊಂಡು ಕಾಯಕದ ಇಷ್ಟೇ ಹೇಳ್ತಿದ್ರಲ್ಲ, ಡಾಕ್ಟ್ರು ಹೇಳ್ತಾ ಇದ್ರು ಎಷ್ಟು ಅದ್ಭುತ. ಅದೇ ಪದಗಳನ್ನೇ ಬಳಸಿ ಅವರು ವಚನಾಂಕಿತಗಳನ್ನ ಇಟ್ಕೊಂಡಿರ್ಬೋದು, ವಚನಗಳನ್ನು ಬರೆದಿರ್ಬೋದು. ಉದಾಹರಣೆಗೆ ಕಾಯಕ ಪ್ರಧಾನವಾದ ವಚನಾಂಕಿತಗಳಾಗಿದೆ. ಅಡಿಗುಂಟ ಕಡಿಯಾಗಬೇಡ, ಕೈ ಒಯ್ದತ್ತಿ ಅಡಿಗುಂಟ ಕಡಿಯಾಗಬೇಡ, ಅರಿ ನಿಜಾತ್ಮಾರಾಮನ. ಅಂದರೆ ಅಲ್ಲಿ ಕೈಯುಳಿ ಮತ್ತು ಕತ್ತಿ ಅದು ಚರ್ಮವನ್ನು ಸುಲಿಯೋದಕ್ಕೆ ಬಳಸ್ತಕ್ಕಂಥವು. ಅಡಿಗುಂಟ ಅನ್ನುವಂಥದ್ದು ಆಧಾರವಾಗಿಟ್ಕೊಳ್ತಕ್ಕಂಥದ್ದು. ಅದು ಮಾಡೋದು ಚೆನ್ನಾಗಿರೋದು. ಮತ್ತೆ ಒಕ್ಕಲಿಗೆ ಮುದ್ದಣ್ಣನವರು ಯಾವುದನ್ನು ಸೇರಿಸ್ಬೇಕು? ಈಗ ಎರಡನೇ ಸಂಪುಟದಲ್ಲಿ ಬರ್ತದೆ, ಎರಡನೇ ಸಂಪುಟದಲ್ಲಿ ಬರ್ತದೆ. ಅವ್ರದ್ದು ಮೇಲ್ನೋಟಕ್ಕೆ ನೋಡಿದ್ರೆ ವೃತ್ತಿ ಗೌರವ ಸೂಚಕ ಅಂತ ಅನಿಸುತ್ತೆ. ಕಾಮಭೀಮ, ಜೀವಧನ ಒಡೆಯ. ಜೀವಧನ ಅಂದ್ರೇನು ಯಾರಿಗಾರ ಗೊತ್ತಿದೆಯಾ? ಜೀವಧನ. ಮತ್ತೆ ಮುಂದಿನ ಯಾರೋ ಸಂಶೋಧಕರು ಇಲ್ಲ ಯಾಕೋ ಇದು ಧನ ತಪ್ಪಾಗಿದೆ, ಅವನು ಒಕ್ಕಲಿಗ, ಅದನ್ನ ಜೀವಧನ ಧನ ಹಿಂಗ್ ಮಾಡಿದ್ರೆ ವಿದ್ವಾಂಸರು ಗೊತ್ತಾಯ್ತಾ? ಅಲ್ಲ, ಅಂತ ವಿದ್ವಾಂಸರು ಹುಟ್ಟಬಹುದು ಅಂತ ಹೇಳಿತ್ತು. ಈವಾಗ ಹುಟ್ಟಿಲ್ಲ, ಇನ್ನೇನು ಹುಟ್ಟಲ್ಲ, ಇನ್ನು ಹುಟ್ಟಲ್ಲ. ಹುಟ್ಟಿದ್ರೆ ಈ ತನಕ ಇಷ್ಟೊತ್ತಿಗೆ ಯಾವ ಸಂಶೋಧನೆ ಮಾಡಿ ಅದ್ರ ಮೇಲೆ ಒಂದು PhD ಮಾಡಿ ಅದು ಧನ ಅಲ್ಲ, ನನ್ನ ಪ್ರಕಾರ ಅದು ಧನ. ಯಾಕಂದ್ರೆ ಅವನು ಒಕ್ಕಲಿಗ, ಅದನ್ನ ಜೀವ ಧನ ಕಾಮ ಭೀಮ ಎತ್ತುಗಳನ್ನು ಮಾಡಿ ಅವುಗಳನ್ನು ಧನ ಮಾಡಿ ಮಹಾಲಿಂಗದಿಂದ ಗಾಳಿ ಇಳಿಸಿ ತುಳಿಯಿಡಿಸ್ತಿದ್ರು. ಸದ್ಯನು ತುಳಿಯಿಡಿಸಿಲ್ಲ, ಯಾರು ಸಂತೋಷ ಪಡೋಣ. ಜೀವ ಧನ ಸರಿ. ಧನ ಅಂದ್ರೆ ಹೇಳ್ರಿ ಮನೆ ಎಷ್ಟು ಪ್ರೀತಿ ಎಲ್ಲರೂ ಕಂಡು ಬಂದಿಲ್ಲ. ಯಾಕೆ ಎಲ್ಲ ಸುಮ್ಮನೆ ಕೂತಿದ್ದೀರವ? ಧನ ಅಂದ್ರೆ ಹಣ. ಗೊತ್ತಾಯ್ತಾ? ಎಲ್ಲ ಲಕ್ಷ್ಮೀಪುತ್ರರಾಗಬೇಕು ಅಂತ ಆಸೆ ತಾನೆ ಎಲ್ಲರೂ, ಹೌದಾ ಇಲ್ಲ? ಧನ, ಹಣ, ಸಂಪತ್ತು. ನೋಡ್ರಿ, ನಾವು ತಿಳ್ಕೊಂಡಿದ್ದೀವಿ ಕಲ್ಪಕ್ಕೆ ಒಕ್ಕಲಿಗೆ ಮುದ್ದಣ್ಣ ಒಕ್ಕಲಿಗೆ ಅಷ್ಟೇ. ಆದರೆ ನಮ್ಮ ಲೆಕ್ಕದಲ್ಲಿ ಒಕ್ಕಲಿಗೆ ಮುದ್ದಣ್ಣ ಒಬ್ಬ ಅಮರಗಣ, ಮಹಾಜ್ಞಾನಿ, ನಮ್ಮೆಲ್ಲರಿಗಿಂತ ಮಹಾಜ್ಞಾನಿ. ಅದಕ್ಕೆ ಅವನಿಗೆ ಬರೀ ಜೀವ ಅನಿಸಿಲ್ಲ, ಅದು ಜೀವ ಏನನ್ಸಿದೆ ಅವನಿಗೆ? ಜೀವಧನ, ಸಂಪತ್ತು. ಜೀವ ಕೂಡ ಒಂದು ಸಂಪತ್ತು. ಅದಕ್ಕೆ ನಮಗೆ ಪರಮಾತ್ಮ ಆಯುಷ್ಯ ಕೊಟ್ಟಿರೋದಲ್ಲ, ಆ 70 ವರ್ಷನೋ 80 ವರ್ಷನೋ 90 ವರ್ಷನೋ. ನಿಮ್ಮ ಪುನೀತ್ ರಾಜ್ಕುಮಾರ್ಗೆ 45 ವರ್ಷ, ಗೊತ್ತಾಯ್ತಲ್ಲ? ಅದೇ ಅವರ ಅಪ್ಪನಿಗೆ 77-78 ವರ್ಷ, ಅವ್ರ ಅಣ್ಣನಿಗೆ 60 ವರ್ಷ ಒದ್ದಾಡಿಕೊಂಡು, ಗೊತ್ತಾಯ್ತಲ್ಲ? ಅಂದರೆ ಇದು ಕೂಡ ಒಂದು ಧನ. ಜೀವ ಧನದ ಒಡೆಯರಲ್ಲಿ ಮಾಲೀಕ ಮಾಲಿಂಗ. ಕಾಮ ಭೀಮ, ಅಲ್ಲಿ ಎತ್ತುಗಳ ಸೂಚಕ ಮಾಡಬಾರ್ದನ್ನ. ಕಾಮ ಭೀಮ. ಭೀಮ ಅಂದರೆ ಶ್ರೇಷ್ಠ ಶಕ್ತಿ ಉಳ್ಳಂತ, ಅಂದರೆ ಸಕಲ ಸರ್ವಶಕ್ತ ಪರಮಾತ್ಮ. ಕಾಮ ಭೀಮ ಅಂದರೆ ಮಹಾದೇವಿಕ ಪರಮಾತ್ಮಗಳು ಶಬ್ದ ಬಳಸ್ತಾರೆ. ಅಧಿಕಾರಿ ಚನ್ನಮಲ್ಲಿಕಾರ್ಜುನ. ನಾವು ನೀವೆಲ್ಲ ಅಲ್ಪಕಾಮಿಗಳಾದರೆ ಪರಮಾತ್ಮ ಅಧಿಕಾರಿ. ನೋಡಿ, ಕಾಮ ಅನ್ನುವಂಥದ್ದು ಕೂಡ ಕೆಟ್ಟದ್ದಲ್ಲ. ಅದು ಕೆಟ್ಟದಾಗಿ ಬಳಸಿದ್ರೆ ಇನ್ನೊಂದು ಜೈಲಿಗೆ ತಗೊಂಡೋಗ್ಬೋದು, ಅಥವಾ ವಿಶ್ವನಾಥ್ ಸಜ್ಜನ್ ಶೆಟ್ಟಿ ಅಂತ ಹೊಡೆಸ್ಕೋಬಹುದು, ಸಾಯ್ಬೋದು. ಗೊತ್ತಾಯ್ತಲ್ಲ? ಅಂದರೆ ಕಾಮವನ್ನು ಅತ್ಯಾಚಾರಿಯಾಗಿ ಬಳಸಿ ಅವನು ಜೈಲಿಗೆ ಸೇರ್ಬೋದು, ಅವನು ಪಾಪಿ ಆಗ್ಬೋದು. ಆ ಕಾಮವನ್ನು ಮಹಾದೇವಕ್ಕಿಂತ ಉದಾತ್ತೀಕರಣ ಮಾಡಿಕೊಂಡು ಸಬ್ಲಿಮೇಷನ್ ಮಾಡಿಕೊಂಡು ಅವನು ಅಧಿಕಾರಿ ಚನ್ನಮಲ್ಲಿಕಾರ್ಜುನ ಅಂತ ಗುರುತಿಸ್ಬೋದು.
ಆ ಅರ್ಥದಲ್ಲಿ ಪರಮಾತ್ಮ ಕಾಮ ಭೀಮ, ಜೀವಧನದೊಡೆಯ. ನನ್ನ ಜೀವಧನಕ್ಕೆ, ನನ್ನ ಜೀವ ಸಂಪತ್ತಿಗೆ, ನನ್ನ ಆಯುಷ್ಯಕ್ಕೆ, ನನ್ನ ಬದುಕಿಗೆ ನೀನೇ ಒಡೆಯ. ಕಾಮ ಭೀಮ ಜೀವಧನದೊಡೆಯ. ಇದು ತತ್ವ ಸೂಚಕದಲ್ಲಿ ಬರ್ತದೆ. ಇದು ವಿಚಾರ ಮಾಡಿದ್ರೆ ತತ್ವ ಪ್ರೇಮ ಸೂಚಕ ವಚನಾಂಕಿತ ಅಂತ ಒಂದು ವಿಭಾಗ ಮಾಡಿದ್ದೀವಿ. ಅದರಲ್ಲಿ ಇದನ್ನು ಹಾಕಬಹುದು. 5 ತತ್ವ ಪ್ರೇಮ ಸೂಚಕ ವಚನಾಂಕಿತ, 4 ವೃತ್ತಿ ಸೂಚಕ ವಚನಾಂಕಿತಗಳಾದರೆ 5 ತತ್ವ ಪ್ರೇಮ ಸೂಚಕ ವಚನಾಂಕಿತ. 5 ಬರುತ್ತೆ ನಾವು ಮಕ್ಕಳಿಗೆ. ಅದಕ್ಕೆ ಇದನ್ನೇ ನಾವು ಈ 3 ಹೇಳ್ಕೊಳ್ತೀವಿ. 6ನೇದು 5 ತತ್ವ ಸೂಚಕ ಅಂದರೆ 6 ಸ್ವಭಾವ ಸೂಚಕ. ಸ್ವಭಾವ ಸೂಚಕ ಉದಾಹರಣೆಗೆ ನಗೆ ಮಾಲೀಕಂದ್ರೆ ವಚನಾಂಕಿತ ಯಾರು ಗೊತ್ತಿದೆಯಾ? ಯಾರ್ಯಾರು ಗೊತ್ತಿದ್ರೆ ನಗೆಯ ಮಾಲೀಕಂದ್ರೆ ವಚನಾಂಕಿತ ಯಾವುದು? ಆತುರ ವೈರಿ ಮಾನೇಶ್ವರ. ಆತುರ ವೈರಿ ಮಾನೇಶ್ವರ. ಇನ್ನೊಬ್ಬ ಎಲೆಗಾರ ಕಾಮಣ್ಣ ಅಂತ ಬರ್ತಾನೆ. ಅವ್ರ ಹೆಸರು ಯಾರು ಬಹಳ ಜನ ಕೇಳಿದ್ರು. ಎಲೆಗಾರ ಕಾಮಣ್ಣ. ಆ ಎಲೆಗಾರ ಕಾಮಣ್ಣನ ವಚನಾಂಕಿತ ಯಾರ್ಯಾರು ನೆನಪಿದೆಯಾ? ಆತುರೇಶ್ವರ. ಗೊತ್ತಾಯ್ತಾ? ಹೆಂಗಿರೋದು ನಗೆ ಮಾಲಿಕಲ್ಲಿ ಅವರು ಆತುರ ವೈರಿ ಮಾಲೇಶ್ವರ ಅಂದರೆ ಎಲೆಗಾರ ಕಾಮಣ್ಣನು ಆತುರೇಶ್ವರ. ಎಂಥ ಅದ್ಭುತವಾದ ಚಿಂತಕರು. ಆದರೆ ಅವರಿಗೂ ಜಗಳ ಆಗ್ತಿರಲಿಲ್ಲ. ನೀನಾಗ್ತದೆ ಪರಮಾತ್ಮ ನೀನಂತಿ ಅಂತ ಅವರು ಅಂದಿಲ್ಲ. ಅವ್ರ ಪ್ರಕಾರ ಪರಮಾತ್ಮ ಆತುರೇಶ್ವರನು ಹೌದು, ಆತುರ ವೈರಿಯೂ ಹೌದು. ಇದು ಶರಣರ ವಿಶೇಷ. 770 ಅಮರಗಳೆಲ್ಲ ಇದ್ದರೂ ನಾನೇ ಹೆಚ್ಚು ಅಂತ ಒಬ್ಬರು ಅಂದಿಲ್ಲ. ನನ್ನೇ ಸರಿ ಅಂತ ಒಬ್ಬರು ಅಂದಿಲ್ಲ. ನಿಂದು ಸರಿಯಪ್ಪ ಅಂತ. ಆದರೆ ನೀನು ಸರಿ ಅಂತ ತಿಳ್ಕೊಂಡು ಯಾರು ಗುಲಾಮ್ ಮಾಡಲಿಲ್ಲ, ಯಾರು ಕಾಪಿ ಮಾಡಲಿಲ್ಲ. ಇದು ವಚನಾಂಕಿತಗಳ ವೈಶಿಷ್ಟ್ಯ. ಅಂದರೆ ಅವರೆಲ್ಲರೂ ಸ್ವಾನುಭಾವಿಗಳು, ಜೊತೆಗೆ ಆತ್ಮಾನುಭೂತಿಯನ್ನು ಪಡೆದಂಥವ್ರು, ಆತ್ಮಾನುಭಾವಿಗಳು. ಆದ್ದರಿಂದ ಆತುರ ವೈರಿ ಮಾಲೇಶ್ವರ, ನಗೆ ಮಾಲಿಕೇನಾಯಿತು, ಆತುರೇಶ್ವರ, ಎಲೆಗಾರ ಕಾಮಣ್ಣನಾಯಿತು. ಇದು ಸ್ವಭಾವ ಸೂಚಕ ವಚನಾಂಕಿತಗಳು. ಆದರೆ ಅವರು ಅದನ್ನು ಇಷ್ಟಪಡ್ತಿದ್ರು. ಅವರಿಗೆ ಸಮಾಧಾನ ಇಷ್ಟ. ನಗೆ ಮಾಡಿದ್ರೆ ಸಮಾಧಾನ ಇಷ್ಟ. ಅವಸರ ಮಾಡಬೇಡಿ, ನಿಧಾನಕ್ಕೆ ಹೋಗು. ಇವ್ರು ಹಂಗಿಲ್ಲ. ಎಲೆಗಾರ ಕಾಮಣ್ಣ ಆತುರೇಶ್ವರ, ಪರಮಾತ್ಮ ಬೇಗ ಸಾಧ್ಯ ಮಾಡಿದ್ರೆ ಮಾತ್ರ ಒಲೆಯುತ್ತೆ. ಎರಡೂ ಸತ್ಯ. ಆದ್ದರಿಂದ ಅದು ಸ್ವಭಾವ ಸೂಚಕ ವಚನಾಂಕಿತಗಳು ಮತ್ತು 6ನೇ ಸ್ವಭಾವ ಸೂಚಕ ವಚನಾಂಕಿತಗಳು. 7ನೇ ವಿಭಾಗ ಅತಿ ವಿಶಿಷ್ಟ ವಚನಾಂಕಿತಗಳು. ಅತಿ ವಿಶಿಷ್ಟ ಅದು ವಿಭಾಗ ಮಾಡಿದ್ದೀನಿ, ಪುಸ್ತಕ ಓದ್ಕೊಳ್ಳಿ. ಅದನ್ನು ಅತಿ ವಿಶಿಷ್ಟ ವಚನಾಂಕಿತಗಳು. ಬಿಡಾರಿ. ಯಾರು ಬಿಡಾರಿ? ಬಂಧದೇವರು. ಅನೇಕನಾದ ಶೂನ್ಯ, ಕಲ್ಲಿನೊಳಗಾದೆ. ಯಾರು ಗೊತ್ತಿದೆಯಾ? ವಚನ ಮಂಡಾರಿ ಶಾಂತರಸರು. ಎಂಥ ಅದ್ಭುತವಾಗಿದೆ ಅಂದರೆ ಅನೇಕನಾದ ಶೂನ್ಯ. ನೀನು ಬರೆಯ ಪರವಾಗಿನ ಬಗ್ಗೆ ಶೂನ್ಯ, ನೀನು ಅನೇಕನಾದ ಶೂನ್ಯ ಅಂದರೆ ನೀನು ಬರೆಯಕ್ಕೆ ಬರೋದಿನ ಬಗ್ಗೆ. ಆದರೂ ನೀನು ಹಣೆ ಬರೆಯಲಾಯಿತು ಕಲ್ಲಿನೊಳಗಾದ. ಅಂದ್ರೆ ಲಿಂಗ ಸ್ಥಾವರಲಿಂಗ ಅಂದ್ರಿ. ಅವ್ರು ಶೈವರು ಸ್ಥಾವರಲಿಂಗದೊಳಗೆ ಕೂಡ ಹಾಕಿದ್ರು, ನೀವು ಸ್ತ್ರೀಗಳೊಳಗೆ ಕೂಡ ಹಾಕಿದ್ರಿ. ಒಟ್ಟು ಅವ್ರ ಕರ್ಮ ಏನಂತ ಅಂದ್ರೆ ಅವ್ರ ಹಣೆ ಬರ ಕಲ್ಲಿನೊಳಗಾದ. ಅನೇಕನಾದ ಶೂನ್ಯ, ಕಲ್ಲಿನೊಳಗಾದ. ಅತಿ ವಿಶಿಷ್ಟ ವಚನಾಂಕಿತಗಳಿಗೆಲ್ಲ ಅತಿ ವಿಶಿಷ್ಟ. 8ನೇದು ತಮ್ಮ ಹೆಸರನ್ನೇ ವಚನಾಂಕಿತಗಳನ್ನು ಮಾಡಿಕೊಂಡವರು. ಉದಾಹರಣೆಗೆ ಎಲ್ಲರೂ ತಕ್ಷಣ ನೆನಪರೋದು ಅಂಬಿಗರ ಚೌಡಯ್ಯ. ಆದರೆ ಬೇರೆಯವರು ಸಿಗ್ತಾರೆ. ನಿಮಗೆ ಕಾಳಿಕದೇವ ಅಂತ ಬರ್ತಾನೆ, ಲಬ್ಧೇಶ್ವರ ಅಂತ ಬರ್ತಾನೆ. ಇವರೆಲ್ಲ ತಮ್ಮ ಹೆಸರುಗಳನ್ನೇ ವಚನಾಂಕಿತಗಳನ್ನು ಮಾಡಿಕೊಂಡಂತಹವರು. ಆ ಥರದವರು ಇದ್ದಾರೆ. ದಸರೇಶ್ವರಲಿಂಗ, ದಸರೆಯನ್ನು ಅದು ಕೂಡ ತಮ್ಮ ಹೆಸರನ್ನೇ ಸ್ವಲ್ಪ ಬದಲಾಯಿಸಿಕೊಂಡು ಅವರು ವಚನಾಂಕಿತವನ್ನು ಮಾಡಿಕೊಂಡಿದ್ದಾರೆ. ಹೀಗೆ 8 ವಿಭಾಗಗಳನ್ನು ಮಾಡಿದ್ದೀನಿ. ಅದರಲ್ಲಿ ಒಕ್ಕಲಿಗ ಮುದ್ದಣ್ಣನವರದು ಕಾಮ ಭೀಮ ಜೀವಧನದೊಡೆಯ. ಇದು ವೃತ್ತಿ ಸೂಚಕ ಅದು ಅಲ್ಲ,
ಅದು ಬರ್ತಕ್ಕಂಥದ್ದು ತತ್ವ ಪ್ರೇಮ ಸೂಚಕ ವಚನ ಅಂತ. ಅತ್ಯಂತ ಶ್ರೇಷ್ಠವಾದ ತತ್ವ ಅಂದರೆ ಪರಮಾತ್ಮನನ್ನ ಜೀವಧನದ ಒಡೆಯನ್ನಾಗಿ ಮಾಡಿದ್ದೀವಿ. ತನಗೆ ಸಿಕ್ಕಂಥ ಬದುಕೇನಿದೆಯಲ್ಲ, ಆಯುಷ್ಯ ಏನಿದೆಯಲ್ಲ, ಅದೇ ಜೀವಧನ. ನಮ್ಮ ಪ್ರಕೃತಿ ಚಿಕಿತ್ಸೆಗಳು ಕೂಡ ಒಂದು ಶಬ್ದ ಬಳಸ್ತಾರೆ. ಪ್ರಕೃತಿ ಚಿಕಿತ್ಸಕರು ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಬಳಸ್ತಾರೆ, ವೈಟಾಲಿಟಿ ಅಂತ. ವೈಟಲ್ ಅಂದರೆ ಪ್ರಾಣಶಕ್ತಿ ಅಂತ ಹೇಳಿ. ಈ ಪ್ರಾಣಶಕ್ತಿ ನಾವು ಹೋರಾಟ ಇಲ್ಲ ಅಂತ ಕೂತಿದ್ದೀವಿ. ನಮ್ಮೆಲ್ಲರೂ ಒಂದೇ ಸಲ ಕೊಡೋದು ಪಟ್ಟಿಲ್ಲ ಪ್ರಾಣಶಕ್ತಿ. ನಾನು ಒಂದು ಆಹಾರವನ್ನು ತಿಂದು ಜೀರ್ಣಿಸ್ಕೊಳ್ಬಾರ್ದು, ಆಮೇಲೆ ಒಂದು ಒಂದು 5-6 ತಾಸು 7-8 ತಾಸು ಉಪವಾಸ ಏನು ಸಿಗಬೇಕು ನಾನು ಆರಾಮಾಗಿರ್ಬಾರ್ದು. ಇನ್ಯಾರೊಬ್ಬನಿಗೆ ಅವನು ಮಾಂಸವನ್ನು ತಿಂದು ಜೀರ್ಣಿಸ್ಕೊಂಡು ಪೈವಾನ ಆಗೋಲ್ಲ, ಗೊತ್ತಾಯ್ತಲ್ವ? ಅಂದರೆ ಒಬ್ಬೊಬ್ಬರಿಗೆ ಒಂದು ರೀತಿ ಪ್ರಾಣಶಕ್ತಿ ಕೊಡಲ್ಪಟ್ಟಿದೆ, ಅದು ಪಡ್ಕೊಂಡಿದ್ದಾರೆ ಅವರು. ಜನ್ಮಾಂತರದ ಸಾಧನೆ ಫಲವೋ ಅಥವಾ ತಪ್ಪಿನ ಫಲವೋ, ಕೆಲವೊಂದು ದುರ್ಬಲ ಪ್ರಾಣಶಕ್ತಿ, ಕೆಲವು ಸಬಲ ಪ್ರಾಣಶಕ್ತಿ, ಒಟ್ಟು ಇದಕ್ಕೆ ವೈಟಾಲಿಟಿ ಅಂತ ಕರೀತಾರೆ. ಇದು ಕೂಡ ಜೀವಧನ, ಇದು ಜೀವ ಸಂಪತ್ತು. ಆದ್ದರಿಂದ ಪರಮಾತ್ಮ ಎಲ್ಲದಕ್ಕೂ ಒಡೆಯ, ಜೀವಧನ ಒಡೆಯ. ಇಂಥ ಅದ್ಭುತ ವಚನ ಕರೆಯಲು ಒಬ್ಬ ಕೃಷಿಕ ಇಂಥ ಅದ್ಭುತವಾದ ವಚನ ಇಟ್ಕೊಂಡಿದ್ದಾರೆ. ಅವನು ವಚನಗಳನ್ನ ಇನ್ನೊಂದು ಬಿಡಿಸ್ಬೇಕಾಗಿತ್ತು. ಈಗ ಕಲ್ಪೇಶ್ವರರು ತುಂಬ ಚೆನ್ನಾಗಿ ಹೇಳಿದರು. 3 ಶೈಲಿಗಳ ಕಲ್ಪನೆ ಮಾಡ್ತಾರೆ. ಅದನ್ನು ವಚನದಲ್ಲಿ ಹೇಳಿದ್ದಾರೆ. ಮುಂದೆ ಕರಲು, ಹಿಂದೆ ಹಿಗ್ಗರಲು ಅಂತ ಬಳಸ್ತಾನೆ. ಆ ವಚನ ಇಟ್ಕೊಂಡು ಬರೋಲ್ಲ, ಅದನ್ನು ನಾನು ನೋಡ್ಕೊಂಡು ಬಂದಿಲ್ಲ, ಅದನ್ನು ಈಗ ಬಿಡಿಸಕ್ಕೆ ಹೋಗಲ್ಲ. ಆದರೆ ಅದರ ಪುಸ್ತಕದಲ್ಲಿ ಬರೀತೀನಿ. 12 ವಚನಗಳನ್ನು ತಗೊಂಡು ಅವನೊಂದು ಒಳ್ಳೆಯ ಅಧ್ಯಾಯ ರಚನೆ ಆಗುತ್ತೆ ಮುದ್ದಣ್ಣಂದು. ಅದನ್ನು 2ನೇ ಸಂಪುಟದಲ್ಲಿ 3ನೇ ಅಥವಾ 4ನೇ ಅಧ್ಯಾಯವಾಗಿ ಬರ್ತದೆ. ಅದು ಈಗ 2ನೇ ಸಂಪುಟದಲ್ಲಿ 1 ಅಧ್ಯಾಯ ಮುಗಿದಿದೆ. ಪಡಿವಾಳ ಮಾಡಿಸ್ತೀನಿ ಅವರು 2ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ನುಡಿಯ ಚಂದೆಯ ಬಗ್ಗೆ ತಗೊಂಡಿದ್ದೀವಿ. ಹೀಗೆ ಇನ್ನೂ 3-4 ಸಂಪುಟಗಳು ಬರ್ಬೋದು. ವಚನಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ, ವಚನ ಹೃದಯದ್ದು ಸಂಪುಟಗಳು ಬರ್ಬೋದು. ಒಂದು ಸಂತೋಷದ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾದ್ರೆ, ಈ ವಚನ ಹೃದಯ ಪುಸ್ತಕ ಬಿಡುಗಡೆ ಆಯ್ತಲ್ಲ, ನಾವು ಅಂದ್ಕೊಂಡ್ವಿ ಅದು ಸುಮಾರು 512 ಪುಟಗಳು, ಎಲ್ಲ ಟೈಟಲ್ ಪೇಜ್ ಎಲ್ಲ ಸೇರಿದ್ರೆ 512 ಪುಟಗಳು ಆಗಿತ್ತು. 650 ರೂಪಾಯಿ ಪ್ರೈಸ್ ಇಟ್ಟಿದ್ವಿ, ಅದಕ್ಕೆ ಬೆಲೆ ಇಟ್ಟಿದ್ವಿ. ಈ ಪುಸ್ತಕ ಇನ್ನೇನು ಭಾಳ ಜನ ತಗೊಳ್ಳೋಲ್ಲ. ಕೆಲವೇ ಮಂದಿ ಅದು ಇಷ್ಟು ಬೃಹತ್ ಗ್ರಂಥ ಮತ್ತು ವಚನಾಂಗಗಳ ವೈಶಿಷ್ಟ್ಯ ವೈವಿಧ್ಯ ಅಂದ್ಕೊಂಡ್ರೆ ಸಾಮಾನ್ಯ ಜನರಿಗೆ ತಲೆಗೆಟ್ಟು ಹೋಗ್ಬಿಡುತ್ತೆ, ಯಾರು ತಗೊಳ್ಳೋಲ್ಲ. ಅದಕ್ಕೊಂದು ವಿಚಾರ ಮಾಡೋದು. ಅದಕ್ಕೆ ದಾಸೋಹಿಗಳೇ ಕೊಟ್ಟಿದ್ರು. ಎಲ್ಲರೂ ಒಂದು 6-7 ಜನ ದಾಸೋಹಿಗಳೇ ಕೊಟ್ಬಿಟ್ಟಿದ್ರು. ನಮಗೆ 1 ರೂಪಾಯಿ ಕೂಡ ಖರ್ಚು ಬಂದಿರಲಿಲ್ಲ. ಅದಕ್ಕೆ ಮೊದಲು ಅದನ್ನು ಮಾರಾಟಕ್ಕೆ ಇಟ್ವಿ. ಬಿಡುಗಡೆ ಆದಾಗ ಮಾರಾಟಕ್ಕೆ ಇಡ್ತಾ ಇದ್ವಿ. ಆಮೇಲೆ ಒಬ್ಬರು ನಿರಂಜನ ದೇವರು ಇದ್ದಾರೆ, ಭಾಳ ದೊಡ್ಡ ಸಾಧಕರು ನಿರಂಜನ ದೇವರು. ಅವರು ಮಾತು ಹೇಳಿದರು, ತುಂಬ ಚೆನ್ನಾಗಿದೆ ಈ ಪುಸ್ತಕ, ವಚನ ಹೃದಯ ತುಂಬ ಚೆನ್ನಾಗಿದೆ. ಇದು ಬೈಬಲ್ ಸಿಕ್ಕಂಗೆ, ಭಗವದ್ಗೀತೆ ಸಿಕ್ಕಂಗೆ ಸಾಧ್ಯವಾದಷ್ಟು ಕಡಿಮೆ ರೇಟಿಗೆ ಕೊಡಿ. ಇನ್ನೂ ಓದುವ ಆಸಕ್ತಿ ಇದ್ದವರಿಗೆ ಉಚಿತವಾಗಿ ಕೊಟ್ಟರು ಬಹಳ ಒಳ್ಳೆಯದು ಅನ್ನೋ ಅದಕ್ಕೆ ಬಂದರು. ಆವಾಗ ಅವರು ತೀರ್ಮಾನ ತಗೊಂಡೆ, ಏನಂದರೆ ನಮ್ಮ ಮಹಾಮನೆ ನಿರ್ಮಾಣ ಆಗಬೇಕಾದ್ರೆ 1000 ಜನ ದಾಸೋಹಿಗಳು, ಒಬ್ಬರಲ್ಲ ಇಬ್ಬರಲ್ಲ 3 ಜನ, 1000 ಜನ ದಾಸೋಹಿಗಳು ಇಂಥ ಒಂದು ದೊಡ್ಡ ಬೃಹತ್ ಮಹಾಮನೆಯನ್ನು ಕಟ್ಟಿದ್ದಾರೆ. ಹಾಗಾದರೆ ನೀವು ಈಗ ನಮ್ಮ ಡಾಕ್ಟ್ರು ಬರುವಾಗ ಒಂದು ಒಳ್ಳೆಯ ಕೆಲಸ ಮಾಡಿದವರು. ನಮ್ಮಲ್ಲಿ ಬರುವಾಗ 5 ಹಲಸಿನ ಸಸಿಗಳನ್ನು ತಂದಿದ್ದಾರೆ. 5 ಹಲಸಿನ ಸಸಿಗಳು ತಂದಿದ್ದಾರೆ. ಅವ್ರ ಮನೆ ಮುಂದೆ ಇದ್ದಂಥ ಒಳ್ಳೆ ರುಚಿಕಟ್ಟ ಹಲಸಿನ ಬೀಜದಲ್ಲಿ ಹಲಸಿನ ಹಣ್ಣಿನ ಬೀಜ ಇಟ್ಟು ಸಸಿ ಮಾಡಿ 5 ಹಲಸಿನ ಸಸಿ ತಂದಿದ್ದಾರೆ. ನೆಡ್ತೀವಿ ನಾವು, ಇಲ್ಲೇ ನೆಡ್ತೀವಿ ಅಥವಾ ಅಲ್ಲಿ ಇಲ್ಲೇ ನೆಡ್ತೀವಿ. ಆ 5 ಸಸಿಗಳನ್ನು ಈ ಒಂದೆಲ್ಲ ನೆಡ್ತೀವಿ. ಅಲ್ಲಿ ಹಲಸಿನ ಹಣ್ಣು ಆದಾಗ ನಾವೇನು ಮಾಡ್ತೀವಿ, ನಾವು ಚಿಕ್ಕವರಿದ್ದಾಗಿಂದ ನಮಗೆ ನೆಡ್ತೀವಿ. ನಮ್ಮಲ್ಲಿ ದೊಡ್ಡ ಹಲಸಿನ ಮರ ಇತ್ತು, ಎಲ್ಲರಿಗೂ ಬಡ್ತಾನೆ ಇತ್ತು ನಮ್ಮ ಮನೆಯಲ್ಲಿ. ಆದರೆ ಹಲಸಿನ ಹಣ್ಣಿಗೆ ಬಡ್ತಾನೆ ಇತ್ತು. ದೊಡ್ಡ ಇಷ್ಟಿಷ್ಟು ದೊಡ್ಡದು ದಪ್ಪ ಉದ್ದುದ್ದ ಹಲಸಿನ ಆಗ್ತಾ ಇತ್ತು. ನಮ್ಮ ತಾಯಿ ತಂದೆ ಅದನ್ನು ಹೆಚ್ಚಿಬಿಟ್ಟು ಅಕ್ಕಪಕ್ಕದ ಮನೆಯನ್ನೆಲ್ಲ ಕೊಟ್ಟು ಕಳಿಸೋದು. ಇನ್ನು 8 ಇಷ್ಟು ಯಾರಾದ್ರು ಬಂದರೆ ಆ ಹಲಸಿನ ಹಣ್ಣನ್ನು ಹಂಗೆ ಕೊಟ್ಟು ಕಳಿಸೋದು. ಒಂದು ಹಲಸಿನ ಕಳಿಸ್ತಾರೆ. ಆವಾಗ ಅತ್ತೆ
ನೆನಪಾಯ್ತದೆ. ಹಲಸಿನ ಹಣ್ಣು ಹಂಚ್ಕೊಂಡು ತಿಂತಿದ್ವಿ, ಹಾಗೆ ನಮ್ಮ ವಚನ ಉಪಯೋಗವನ್ನು ಯಾಕೆ ಹಂಚಬಾರದು ಅಂತ ಆಲೋಚನೆ ಮಾಡಿದ್ವಿ. ಅವಾಗ ಏನು ಮಾಡಿದ್ವಿ, ಲಿಸ್ಟ್ ಮಾಡಿದ್ವಿ, ಯಾರ್ಯಾರು ದಾಸೋಹಿಗಳಿದ್ದಾರೆ, ಯಾರ್ಯಾರು ಆತ್ಮೀಯರಿದ್ದಾರೆ, ಯಾರ್ಯಾರು ಭಕ್ತರಿದ್ದಾರೆ, ಅವರೆಲ್ಲರಿಗೂ ನಾನೇ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೊಟ್ಟು ಕಳ್ಸೋಕ್ಕೆ ಶುರು ಮಾಡಿದ್ವಿ. ಅದು ಸುಮಾರು 1,500 ಪುಸ್ತಕಗಳು, ಅಂದರೆ 2,000 ಪ್ರತಿ ಪ್ರಿಂಟ್ ಮಾಡಿಸಿದ್ವಿ. ಒಂದು 500 ಪ್ರತಿ ಅರ್ಧ ಬೆಲೆ, ಅದು ಅರ್ಧ ಬೆಲೆ ಕೊಟ್ಟಿದ್ದೀವಿ. ಒಂದು 10, 20, 50, 60 ಪ್ರತಿ 500 ರೂಪಾಯಿ ಕೊಟ್ಟಿದ್ವಿ. 650 ರೂಪಾಯಿ ಇತ್ತು ಮೊದಲು, 500 ರೂಪಾಯಿ ಕೊಟ್ವಿ. ಆಮೇಲೆ 350 ರೂಪಾಯಿ ಕೊಟ್ವಿ. ಆಮೇಲೆ 1,500ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಹಾಗೆ ಎಲ್ಲರೂ ಹಂಚ್ಕೊಂಡಿದ್ವಿ. ಹಾಗಾಗಿ ಎರಡನೇ ಮುದ್ರಣೆ ಏನು ಮಾಡಲಿ, ಹಣ ಬೇಕಲ್ಲ ಪ್ರಿಂಟ್ ಮಾಡಿಸೋಕ್ಕೆ. ಅದಕ್ಕೆ ಎರಡನೇ ಮುದ್ರಣ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇನಾಗಲಿ ಬಸವಣ್ಣನ ಧಾರಾಟವ ಯಾವ್ಯಾವುದಕ್ಕೂ ಹಣ ತೊಡಗಿಸಿ ಸಾಲ ಮಾಡಿ ಕಷ್ಟಪಡ್ತಾರೆ, ಒದ್ದಾಡ್ತಾರೆ. ನಾವು ಇಂಥ ಒಂದು ಒಳ್ಳೆಯ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಯಾಕೆ ಕಷ್ಟಪಟ್ಟು ಮಾಡಬಾರ್ದು? ದಾಸೋಹಿಗಳು ಸಿಕ್ಕರೆ ಸರಿ, ಸಿಗದೆ ಹೋದರೆ ಏನಾದರೂ ಮಾಡೋಣ, ಬಸವಣ್ಣ ಹೆಂಗೆ ಸಾಗಿಸ್ತಾರೆ ನೋಡೋಣ ಅಂತೇಳಿ ಎರಡನೇ ಮುದ್ರಣ ಕೊಟ್ಬಿಟ್ವಿ. ಕೊಟ್ಟರೆ ಅದಕ್ಕೂ ಕೂಡ ದಾಸೋಹಿಗಳು ಸಿಕ್ಕರು. 3 ಜನ 1,1 ಲಕ್ಷ ರೂಪಾಯಿ ಕೊಡಲಿಕ್ಕೆ ಸಿದ್ಧವಾದರು. ಈಗ ಎರಡನೇ ಮುದ್ರಣ ದಾಸೋಹ ಸಿಗ್ತೇವೆ, ಗೊತ್ತಾಯ್ತಲ್ವ? ಅವ್ರ ಪರಿಚಯವನ್ನು ಆ ಪುಸ್ತಕ ಬರೀತೀವಿ. ಅದನ್ನ ಕೇಳಬೇಕು, ಅವ್ರಿಗೆ ಗೊತ್ತಾಗಿರಲ್ಲ, ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಪುಸ್ತಕ ಪ್ರಿಂಟ್ ಮಾಡೋದ್ರಿಂದ ಗೊತ್ತಿರಲ್ಲ. ಹಾಗೆ 3 ಜನ ರೂಪಾಯಿ ಯೋಚನೆ ಮಾಡಿ 3 ಜನಕ್ಕೆ ಕೇಳಿದೆ. ನಾವು 7-8 ಜನರಿಗೆ ಕೇಳಿದೆ ನಾನು. ಅದರಲ್ಲಿ 3 ಜನ ಒಪ್ಕೊಂಡು 3 ಲಕ್ಷ ರೂಪಾಯಿ ಸಾಕಾಗುತ್ತೆ ನಮಗೆ ಅಂತ ಕಾಣುತ್ತೆ. ಒಂದು ವೇಳೆ ಹೆಚ್ಚು ಕಡಿಮೆ ಕೈಯಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಬಂದರೂ ಯಾರು ಹಾಕ್ತಾರೆ, ನಾವೆಲ್ಲ ಹಾಕ್ತೀವಿ. ಒಟ್ಟು ಮತ್ತೆ ಎರಡನೇ ಸಂಸ್ಕೃತ 2ನೇ ಮುದ್ರಣೂ ಕೂಡ ಅರ್ಧ ಬೆಲೆ, ಯಾರಾದರೂ ಬೇಕು ಅಂದ್ರೆ ಅರ್ಧ ಬೆಲೆಗೆ. ಇಲ್ಲ ನಮ್ಮ ದಾಸೋಹಿಗಳು ಇನ್ನೂ ಉಳ್ಕೊಂಡಿದ್ರೆ ಯಾರಾದರೂ ನೆನಪು ಬಂದರೆ ಅವರೆಲ್ಲರೂ ಹಾಗೆ ಕೊಡೋಣ ಅಂತ ಹೇಳಿ ವಿಚಾರ ಮಾಡಿದ್ದೀವಿ. ಮತ್ತೆ 12ನೇ ತಾರೀಕು ಈ ಒಂದು ಏನು ಪುಸ್ತಕ ಬಿಡುಗಡೆ, ಎರಡನೇ ಮುದ್ರಣ ಪುಸ್ತಕ ಬಿಡುಗಡೆ ಆಗುತ್ತೆ. ಜೊತೆಗೆ 20ನೇ ವಾರ್ಷಿಕೋತ್ಸವ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಎಷ್ಟೇ ಮಳೆ ಇದ್ರೂ ಮಾಡೋಣ. ಮಳೆ ನಮಗೆ ಶಾಪ ಅಲ್ಲ, ಮಳೆ ಶಾಪ ಅಲ್ಲ. ಈಗ ಬೇರೆ ಕಡೆ ಇಷ್ಟು ಮಳೆ ಬಂದರೆ ಪಾಪ ಕಷ್ಟ ಆಗ್ತದೆ ಅವರಿಗೆ. ಬಡವರಿದ್ದರೆ, ಕೆಸರಿನ ಮಣ್ಣಿನ ಮನೆಗಳಿದ್ದರೆ ಬಿದ್ದೋಗ್ಬಿಡ್ತಾರೆ. ನಮಗೆ ಬಸವಣ್ಣ ಎಷ್ಟು ಚೆನ್ನಾಗಿಟ್ಟಿದ್ದಾನೆ, ಎಷ್ಟು ಆರಾಮಾಗಿಟ್ಟಿದ್ದಾನೆ ಅಂದರೆ, ಈ ಮಳೆ ತಗದ ಬೀಳ್ತೀಯಲ್ಲ, ಇಲ್ಲೆಲ್ಲ ಹೋಗಿ ಹಿಂಗರುಳಿ ಬೀಳ್ತದೆ. ಈ 3 ಶಕ್ತಿಯನ್ನು ಸೇರಿ ಒಂದು ದೊಡ್ಡ ಹಿಂಗರುಳಿ ಮಾಡಿ ಈ ಕಡೆ ಇಲ್ಲಿ ಆಲದ ಮರ ಇದೆಯಲ್ಲ, ಆಲದ ಮರದ ಕೆಳಗಡೆ, ಆಲದ ಮರದ ಹಳ್ಳಿ ಮರ ಅಂತ ಕಾಣಿಸ್ಕೊಂಡು, ಹಳ್ಳಿ ಮರದ ಕೆಳಗಡೆ ಒಂದು ದೊಡ್ಡ ಹಿಂಗರುಳಿ ಮಾಡಿದ್ದೀವಿ. ಅದಕ್ಕೆ ಹೋಗ್ತೀವಿ, ಎಲ್ಲ ಅಷ್ಟು ಹೋಗುತ್ತೆ. ಪ್ರಾಯಶಃ ಈ ಒಂದು 3 ದಿವಸದಲ್ಲಿ ಒಂದು 5 ಲಕ್ಷ ಅಥವಾ 10 ಲಕ್ಷ ಲೀಟರ್ ನೀರು ಭೂಮಿಗೆ ಹೋಗಿರ್ಬೋದು. ಒಂದು 10 ಲಕ್ಷ ಲೀಟರ್ ನೀರು ಭೂಮಿಗೆ ಹೋಗಿರ್ಬೋದು. ನೀವು ಅಂಗಡಿಗೆ ತಗೊಂಡು ಕುಡಿತೀರಲ್ಲ, ಎಷ್ಟು ಅದಕ್ಕೆ? ಒಂದು ಬಾಟಿಗೆ ಎಷ್ಟು? 20 ರೂಪಾಯಿ. 20 ರೂಪಾಯಿ. ಅದು ಮಳೆ ನೀರು ಅಲ್ಲ, ಅದು ಯಾವುದೋ ಬೋರ್ವೆಲ್ನ ಆ ನೀರು ತಗೊಂಡು ಅದನ್ನೆಲ್ಲ ಸ್ವಲ್ಪ ಆಚೆ ಹಾಕಿ ಲವಣಗಳನ್ನು ತೆಗೆದು ಒಂದು ಸ್ವಲ್ಪ ಏನೋ ಕೂಡಿಸಿ ಆ್ಯರೋ ಸಿಸ್ಟಮ್ ಮಾಡಿ ನಿಮ್ಗೆ 20 ರೂಪಾಯಿ ಒಂದು ಬಾಟ್ಲಿ ನೀರು ಕೊಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ಬುದ್ಧಿ ಬಳಸಲಿಕ್ಕೆ ಸುಮಾರು 20 ಲಕ್ಷ ಲೀಟರ್ ನೀರು ನೀವು ನಮ್ಮ ಮಳೆ ನೀರಿಗೆ ಎಷ್ಟು ಬೆಲೆ ಕಟ್ತೀರೋ ನನಗೆ ಗೊತ್ತಿಲ್ಲ. 1 ರೂಪಾಯಿ ಕಟ್ಟಿದ್ರೆ ಸಾಕು. 20 ಲಕ್ಷ ರೂಪಾಯಿ ದುಡ್ಡಿದ್ದೀವಿ ನಾವು 3 ದಿವಸದಲ್ಲಿ. 20 ಲಕ್ಷ ರೂಪಾಯಿ ದುಡ್ಡಿದ್ದೀವಿ. ನಮ್ದು 65,000 ಲೀಟರ್ ಟ್ಯಾಂಕ್ ತುಂಬಿ ಈಗ ಹೊಟ್ಟೆ ಮತ್ತೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತದೆ. ಈ ಶೆಡ್ ಮೇಲೆ ಬಿದ್ದಂಥ ನೀರೆಲ್ಲವೂ ಒಂದು ಕಡೆ ಇರುತ್ತೆ. ಮತ್ತು ಇಲ್ಲಿ ಮಿಸ್ ಆಗಿ ಅಲ್ಲಿ ಇಲ್ಲಿ ಬಿಡ್ತಾ ಇದೆಯಲ್ಲ, ಅದನ್ನು ಬಿಟ್ಟಿಲ್ಲ ನಾವು. ಈ ಬರಬೇಕಾದ್ರೆ ಅದನ್ನು ಬಿಡಿಸ್ತಾರೆ. ಈಗ ನೋಡಿ, ರಸ್ತೆ ದಾಟ್ಬಿಟ್ಟು ಈ ಒಳಗಡೆ ಬರ್ತಿರಲ್ಲ, ಒಳಗಡೆ ಬಂದ ಮೇಲೆ ಅಂಗಳ ದಾಟಿ ಅಂಗಳಕ್ಕೆ ಬರ್ತೀವಲ್ಲ, ಅದೊಂದು ಕಬ್ಬಣ ಬ್ರಿಡ್ಜ್ ಮಾಡಿದ್ದೀವಿ. ಗಮನಿಸಿದ್ರೆ ಅದು ಒಂದು ಸಣ್ಣ ಬ್ರಿಡ್ಜ್ ಮಾಡಿದ್ದೀವಿ. ಸಣ್ಣ ಬ್ರಿಡ್ಜ್ ಒಂದು 3-4 ಕಬ್ಬಿಣ ರಾಗ ಎಲ್ಲ ಅದು ಮಾಡಿ ದೊಡ್ಡ ಬ್ರಿಡ್ಜ್ ಮಾಡಿದ್ದೀವಿ. ಡಾಕ್ಟ್ರೆ, ಅಲ್ಲೂ ಒಂದು ಏನುಡಿ ಮಾಡಿದ್ದೀವಿ.
ಈ ಅಂಗಳದ್ದೆಲ್ಲ ನೀರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದು ನೀರು ಅಲ್ಲಿ ಕೆಳಗಡೆ ಹೋಗುತ್ತೆ, ಅದು ಇಲ್ಲಿ ಹೈಕೊಳ್ಳುತ್ತೆ, ಅದು ಕೂಡ ಭೂಮಿಗೆ ಹೋಗುತ್ತೆ. ಸುಮಾರು ನಾವು ವರ್ಷಕ್ಕೆ ಏನಿಲ್ಲ ಅನ್ನೋದು ಕೋಟಿ ಕೋಟಿ ಲೀಟರಲ್ಲಿ ಕೋಟಿ ಲೀಟರ್ಗಿಂತ ಹೆಚ್ಚು ನೀರನ್ನು ನಾವು ಭೂಮಿಗೆ ಕೊಡ್ತೀವಿ, ವಾಪಸ್ ಕೊಡಿಸ್ತೀವಿ. ನಾವು ಬಳಸೋದು 20 ಲಕ್ಷ ಲೀಟರ್ ಅಷ್ಟೇ. ಬೋರ್ವೆಲ್ಲಿಂದ ತೆಗೆಯೋದು ಇಡೀ ವರ್ಷ ನಾವು 20 ಲಕ್ಷ ಲೀಟರ್ ತೆಗೆದ್ರೆ ಅದು 5 ಪಟ್ಟು 6 ಪಟ್ಟು 7 ಪಟ್ಟು ಭೂಮಿ ತಾಯಿಗೆ ಮತ್ತು ವಾಪಸ್ ಕೊಡ್ತೀವಿ. ಹೀಗೆ ಕೊಟ್ಟಾಗ ಯಾಕೆ ನಮಗೆ ನುಕ್ಸಾನ ಆಗುತ್ತೆ, ಯಾಕೆ ನಮಗೆ ದರಿದ್ರ ಬರುತ್ತೆ, ಎಲ್ಲಿ ಬಡತನ ಬರುತ್ತೆ? ಆದ್ದರಿಂದ ನೀವು ಇದನ್ನು ಕಲ್ತ್ಕೊಳ್ಬೇಕು. ಇಲ್ಲಿ ಶಿವಾನುಭವ ಮಾಡುವ ಉದ್ದೇಶ ನೀವು ಇದನ್ನು ಕಲ್ತ್ಕೊಂಡು ಹೋಗಿ ನೀವು ಏನಾದ್ರು ಮಾಡಬೇಕು, ಸುಮ್ಮನೆ ಇರಬಾರ್ದು, ನೀವೇನಾದರೂ ಮಾಡಬೇಕು. ಅಂತಹ 20 ವರ್ಷಗಳು ಈ ಮಹಾಮಾರಿ ಆಗಿ 20 ವರ್ಷಗಳಾಯಿತು. ಮೊನ್ನೆ ಏಪ್ರಿಲ್ 20 ವರ್ಷ ಆಯಿತು ಇದ್ರಾಗಿ. ಆದರೆ ನನ್ನ ಅಪೇಕ್ಷೆ ಏನಿತ್ತು ಅಂದರೆ 20 ವರ್ಷ ಸುಮ್ಮನೆ ಆಚರಿಸಬಾರ್ದು, ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಿಸರ್ಗ ಜ್ಞಾನ ಅಂತ ಹೇಳಿ ರೇಡಿಯೋದಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ PL ಪಾಟೀಲ್ 5 ತಿಂಗಳು ಸ್ಪಾನ್ಸರ್ ಮಾಡಿದರು. ಸುಮಾರು 75,000 ರೂಪಾಯಿ ಕೊಟ್ಟರು. ಆಮೇಲೆ ಮಧ್ಯವಾಡಿಯವರು, ಶ್ರೀಪಾದ ಕುಲಕರ್ಣಿಯವರು, ಆಮೇಲೆ ನಮ್ಮ ಮಂಜಣ್ಣವರು, ಇವರೆಲ್ಲ ಒಂದು ತಿಂಗಳದ್ದು ವಹಿಸ್ಕೊಂಡು 8 ತಿಂಗಳು ಕಾರ್ಯಕ್ರಮ ಮಾಡುವಷ್ಟು ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾರೆ. ಇನ್ನೂ ನೀವೆಲ್ಲ ಯಾರಾದರೂ ದಾಸೋಹಿಗಳಿದ್ದರೆ ನೀವು ಮಾಡಿಸ್ತೀವಿ ಅನ್ನೋದಾದರೆ ನಿಮ್ಮದು ಉದ್ಯಮ ಇದ್ದರೆ, ಯಾವುದಾದ್ರೂ ಉದ್ಯಮ ಇದ್ದರೆ ಶುಭ ಕೋರುವವರು ಅಂತ ಹೇಳಿ ನಿಮ್ಮ ಉದ್ಯಮದ ಹೆಸರನ್ನು ರೇಡಿಯೋದಲ್ಲಿ ಪ್ರಚಾರ ಮಾಡ್ತಾರೆ. ಅಂಥವರು ಯಾರು ಬೇಕಾದರೂ ವಹಿಸ್ಕೊಳ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸೋಣ. ನೀವು 12ನೇ ತಾರೀಕು ಬಿಡು ಮಾಡಿಕೊಳ್ಳಿ. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಗ್ತದೆ. ಮೊದಲು ರಕ್ತದಾನ ಶಿಬಿರ ಪ್ರಾರಂಭ ಆಗುತ್ತೆ. ಧ್ವಜಾರೋಹಣ, ಮೊದಲು ಧ್ವಜಾರೋಹಣ, ಸಶಸ್ತ್ರ ಧ್ವಜಾರೋಹಣ ಇರುತ್ತೆ. ಅದ್ರ ಜೊತೆಗೆ ರಕ್ತದಾನ ಕೂಡ ನಡೆಯುತ್ತೆ. ಈಗ ನಮ್ಮದು 108 ಬಾರಿ ಆಗಿದೆ. ನಮ್ಮ ಸಜ್ಜೆ ಕುಲಕರ್ಣಿ ಸರ್ 123 ಸಾರಿ ಕೊಟ್ಟಿದ್ದಾರೆ. ಬಹಳ ಶ್ರೇಷ್ಠವಾದಂಥ ದಾನ ರಕ್ತದಾನ. ಒಬ್ಬರು ಡಾಕ್ಟರಾಗಿ, ಒಬ್ಬರು ಕ್ರಿಯಾಶೀಲ ವ್ಯಕ್ತಿಯಾಗಿ 123 ಸಲ ರಕ್ತ ಕೊಟ್ಟಿದ್ದಾರೆ. ನಾನು 109ನೇ ಸಲ ಸಾಧ್ಯ ಆದರೆ ಮುಂದಿನ ತಿಂಗಳು ಕೊಡ್ತೀನಿ, 109ನೇ ಸಲ ಕೊಡ್ತೀನಿ. ನೀವು ಎಲ್ಲ ರಕ್ತದಾನ ಮಾಡಲಿಕ್ಕೆ ಸಿದ್ಧರಾಗಿ ಬನ್ನಿ, ಎಲ್ಲರಿಗೂ ತಿಳಿಸಿ. ಇನ್ವಿಟೇಷನ್ ಕೂಡ ಮಾಡ್ತೀವಿ, ಎಲ್ಲರೂ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ಈಗ ವಾಟ್ಸಪ್ಪಲ್ಲಿ ನೋಡೋಲ್ಲ, ಮಾಡೋದಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಮೆಸೇಜ್ ಆಗಿರ್ತಾವಲ್ಲ, ಹೀಗಾಗಿ ವಾಟ್ಸಪ್ ನೋಡೋಲ್ಲ. ನೋಡಿ ರಕ್ತದಾನ ಜೊತೆಗೆ ವಚನ ಸಂಗೀತ ಶುರುವಾಗುತ್ತೆ. 9 ಗಂಟೆಗೆ ವಚನ ಸಂಗೀತ. ನಾಗೇಂದ್ರ ರಾಣಪುರ ಅಂತ ಹೇಳಿ ಬೆಂಗಳೂರವರು ಬರ್ತಾರೆ. 1 ಗಂಟೆ 9ರಿಂದ 10 ಗಂಟೆವರೆಗೆ ವಚನ ಸಂಗೀತ ಮಾಡೋಣ, ಜೊತೆಗೆ ರಕ್ತದಾನ ಮಾಡೋಣ. ಆಮೇಲೆ ಧ್ವಜಾರೋಹಣ ಮಾಡಿ ಅದೆಲ್ಲ ಶುರು ಮಾಡಿಬಿಡೋಣ. 10 ಗಂಟೆಗೆ ಎಲ್ಲ ಅತಿಥಿಗಳಿಗೆ ಹೇಳಿರ್ತೀವಿ, ಅವರೆಲ್ಲ ಬರ್ತಾರೆ. ಕೆಲವರು ಬೇಗ ಬರ್ತಾರೆ, ಕೆಲವರು ತಡವಾಗಿ ಬರ್ತಾರೆ. 10 ಗಂಟೆಗೆ ಸರಿಯಾಗಿ ಸಾಮೂಹಿಕ ಪ್ರಾರ್ಥನೆ ಶುರು ಮಾಡೋಣ. ಆಮೇಲೆ ಸುಮಾರು 1 ಗಂಟೆ 2 ಗಂಟೆವರೆಗೆ ನಡೆಯುತ್ತೆ. ಆಮೇಲೆ 2 ಗಂಟೆ ನಂತರ ಪ್ರಸಾದ ಮಾಡಿ 6 ಗಂಟೆಯಿಂದ 8 ಗಂಟೆವರೆಗೆ 6 ಗಂಟೆಯಿಂದ 8 ಗಂಟೆವರೆಗೆ ಶಿವಾನುಭವ ಕಾರ್ಯಕ್ರಮ ಮಾಡೋಣ. ಸಂಜೆ ಶಿವಾನುಭವ ಕಾರ್ಯಕ್ರಮ ಇರುತ್ತೆ, ಪ್ರಾರ್ಥನೆ ಇರುತ್ತೆ. ಜೊತೆಗೆ ಪ್ರೈಸ್ ತಗೊಂಡಿರೋರು ಬಂದಿರ್ತಾರಲ್ಲ 75 ಜನ, ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ಅಂದರೆ ನನ್ನ ಜೊತೆ ಏನಾದರೂ ಸಂವಾದ ಮಾಡ್ತಿದ್ರೆ ಅವ್ರು ಮಾತಾಡೋಕ್ಕೆ ಅವಕಾಶ ಬೇಕು ಅಂತ ಇದ್ದರೆ ಆಮೇಲೆ ಸಮಯ ಮಾಡ್ಕೊಳ್ತೀವಿ. 3 ಗಂಟೆ ಮೇಲೆ ಅವ್ರನ್ನೆಲ್ಲ ಮಾತಾಡಿಸೋದು, 4 ಗಂಟೆ 4 ಗಂಟೆವರೆಗೆ ಮಾತಾಡಿಸಿ ಅವ್ರ ಜೊತೆ ಚರ್ಚೆ ಮಾಡಿ 6ರಿಂದ 8 ಗಂಟೆ ಪ್ರಾರ್ಥನೆ, ಚಿಂತನ, ವಚನ ಹೇಳೋದೆಲ್ಲ ಮಾಡಿ ಅವತ್ತೇ ಬೆಳದಿಂಗಳ ಪಾದಯಾತ್ರೆ 10ನೇ ತಾರೀಕು ಹುಣ್ಣಿಮೆ ಆಗಿರುತ್ತೆ, ಗುರುಪೂರ್ಣಿಮೆ ಆಗಿರುತ್ತೆ. 10ನೇ ತಾರೀಕು ಆಷಾಢ ಮಾಸದ ಹುಣ್ಣಿಮೆ. ಪ್ರಾಯಶಃ ಮಳೆ ನಮ್ಮನ್ನು ಪರೀಕ್ಷೆ ಮಾಡಬಹುದು. ಈ ಸಾರಿ ಮಳೆಯಲ್ಲೇ ಪೂರ್ಣ ಮಳೆಯಲ್ಲೇ ಹೋಗಿದ್ದೀವಿ. 9 ಕಿಲೋಮೀಟರ್ ಇಲ್ಲಿಂದ ಹದ್ದಿನಗುಂಟೆ ಬಸವಣ್ಣನ ಗುಡಿ ಹೆಚ್ಚು ಕಡಿಮೆ 8.5-9 ಕಿಲೋಮೀಟರ್ ಆಗುತ್ತೆ. ಪೂರ ಮಳೆಯಲ್ಲಿ ಹೋಗಿದ್ವಿ. ಬರುವಾಗ ಮಳೆ ಸ್ವಲ್ಪ ಬಿಡುಕೊಡ್ತು ನಮಗೆ. 2 ತಾಸು ಮಳೆ ನೆಂದಿದ್ದೀವಿ. ತಕ್ಷಣ 4:15 3:30 ಬಂದೆ, 3:10 ಬಂದ್ವಿ ರಾತ್ರಿ. ಸ್ವಲ್ಪ ರೆಸ್ಟ್ ಮಾಡಿ 1.5 ಗಂಟೆ ರೆಸ್ಟ್ ಮಾಡಿದೆ. 4:30 ಹೊರಟೆ ಬಿಟ್ಟು ಸೇಡಂಗೆ ಹೋಗ್ಬೇಕಾಗಿತ್ತು. ಸೇಡಂ ತನಕ ಹೋಗಿ ಅದು ಕಲಬುರಗಿ ದಾಟಿ ಸೇಡಂಗೆ ಹೋಗಿ ಅಲ್ಲಿ
ಒಂದು ಗುರುಲಿಂಗ ಪೆಟ್ಟಿಗಳ ಮಠ ಇದೆ ಕೂಡ್ಲ ಅಂತೇಳಿ, ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿ ಬಂದರೂ ಕೂಡ ನನಗೆ ಜ್ವರ ಬರಲಿಲ್ಲ, ತಲೆನೋವು ಬರಲಿಲ್ಲ, ಹಿಂಸೆ ಆಗಿ ಸ್ವಲ್ಪ ನೋವಿತ್ತು, ಕಾಲು ನೋವು ಬಂತು, ಸೊಂಟ ನೋವು ಬಂತು. ಯಾಕೆ ಕಾಲು ಕೂತು ಜೊತೆಗೆ ಪಾದಯಾತ್ರೆ ಮಾಡಿತ್ತಲ್ಲ, 2 ದಿವಸ 2 ದಿವಸಕ್ಕೆ ಆರಾಮಾಯಿತು. ಡಾಕ್ಟರ್ ಯಾರಪ್ಪ ಅಂದ್ರೆ ನಮ್ಮ ರಮೇಶ್ ಡಾಕ್ಟ್ರು. ಅಂದರೆ ಎಣ್ಣೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಬಿಸಿನೀರು ಹಾಕಿಸ್ಕೊಂಡೆ, ಮುಗಿದೋಯ್ತು ಅಲ್ಲಿಗೆ. ಅಂದರೆ ಯಾವ ಇಂಜೆಕ್ಷನ್ ತಗೊಳ್ಳಿಲ್ಲ, ಮಾತ್ರೆ ತಗೊಳ್ಳಿಲ್ಲ. ಆಮೇಲಿಂದ ಒಂದು ಸಾರಿ 2 ಸಾರಿ ಪ್ರಾರ್ಥನೆ ತಪ್ಪಿಸಿದೆ ಅಷ್ಟೇ. ಅಂದರೆ ಇಷ್ಟು ಶಕ್ತಿ ಬರ್ತದೆ ಬೆಳಗಿನ ಪಾದಯಾತ್ರೆ ಮಾಡೋದ್ರಲ್ಲಿ. ಅದ್ಭುತವಾದಂತಹ ಶಕ್ತಿ ಇದೆ. ಬೆಳಗಿನ ಪಾದಯಾತ್ರೆ ಮಾಡೋಣ ಎಲ್ಲ ಒಂದೇ ದಿವಸ. ಅವತ್ತು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತೀವಿ. 5 ಗಂಟೆಯಿಂದ ಮರು ದಿವಸ 3 ಗಂಟೆ 4 ಗಂಟೆವರೆಗೆ ಅಹೋರಾತ್ರಿ ಕಾರ್ಯಕ್ರಮ ನಡೀತಾವೆ. 12ನೇ ತಾರೀಕು ಅಹೋರಾತ್ರಿ ಕಾರ್ಯಕ್ರಮ. ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಇವತ್ತು ಏನು ಅತಿಥಿಗಳಾಗಿ ಬಂದಿದ್ದಾರೆ ಎಲ್ಲರೂ ಸಾಧಕರೇ. ಮೊಟ್ಟ ಮೊದಲನೇದಾಗಿ ನಮ್ಮ ಉಪನ್ಯಾಸ ಮಾಡುವಂತಹ ಕರವೀರ ಶೆಟ್ಟರು, ಶಶಿಧರ್ ಕರವೀರ ಶೆಟ್ಟರು ನೋಡಿ, ಅವ್ರ ಉಪನ್ಯಾಸ ನಾನು ಕೇಳಿಲ್ಲ ಇತ್ತೀಚೆಗೆ. ಅವ್ರಿಗೆ ಕೇಳಿಲ್ಲ ಅಂತ ಇಟ್ಕೊಳ್ಳಿ. ನಾನು ಅವರು ಇನ್ನೂ BA ಓದ್ತಿದ್ರು, PUC ಓದ್ತಿದ್ರು ಗೊತ್ತಿಲ್ಲ. ಅವ್ರು ಬೀಟಾಂಡಲ್ಲಿ ನಾನು ಪ್ರವಚನ ಮಾಡ್ತಿದ್ದೆ 2006ನೇ ಇಸ್ವಿ ಅಂತ ಅಂದ್ಕೊಳ್ತೀನಿ. 2006 ಜನವರಿ ಅಥವಾ ಫೆಬ್ರವರಿನಲ್ಲಿ ಅವರ ಬಸವಮಠಕ್ಕೆ ಕರೆಸಿದ್ರು. ಆವಾಗ ಅವರು BA ಮಾಡ್ತಿದ್ರು ಅಥವಾ PUC ಮಾಡ್ತಿದ್ರು ಗೊತ್ತಿಲ್ಲ, ಮಾಡ್ತಾಯಿದ್ರು. ಅವರು ಅವತ್ತು ಕೂಡ ಹೆಚ್ಚು ಮಾತಾಡಿರಲಿಲ್ಲ, ನನಗೆ ಬಿಟ್ಕೊಟ್ಟಿದ್ರು. ಅವತ್ತಿಂದ ಇವತ್ತಿನವರೆಗೆ ನಮ್ಗೆ ಗೊತ್ತು, ನಾನು ಅವ್ರಿಗೆ ಗೊತ್ತು, ಅವ್ರು ನನಗೆ ಗೊತ್ತು. ಮೊನ್ನೆ ಈ ವಚನ ಹೃದಯಕ್ಕೆ ಮೊಟ್ಟ ಮೊದಲನೇ ಪ್ರಶಸ್ತಿ ಅಂದರೆ ಗೌರವ ಸನ್ಮಾನ ಮಾಡುವಂಥವರು ಶಶಿಧರ್ ಕರವೀರ ಶೆಟ್ಟರು. ವಚನ ಹೃದಯ ಪುಸ್ತಕಕ್ಕೆ ಮೊದಲನೇ ಪ್ರಶಸ್ತಿ ಅಂತಲೇ ಇಟ್ಕೊಂಡಿರೋದು. ಅಷ್ಟರ ಮಟ್ಟಿಗೆ ಅವರು ತುಂಬ ಸಂತೋಷಪಟ್ಟು ಅವರ ಬಸವಮಠದಲ್ಲಿ ಮೊನ್ನೆ ಬಸವ ಜಯಂತಿಗೆ ವಚನ ಹೃದಯದ ಗೌರವಕ್ಕಂತ ಪ್ರಶಸ್ತಿ ಕೊಡ್ತಾರೆ ಪ್ರತಿ ವರ್ಷ ಒಂದೊಂದಕ್ಕೆ. ಈ ಸಾರಿ ವಚನ ಹೃದಯಕ್ಕೆ ಕೊಟ್ಟಿದ್ದಾರೆ. ಆವಾಗ ಹೋಗಿದ್ದೆ, ಆದರೆ ಅವತ್ತು ಹೆಚ್ಚು ಮಾತಾಡಲಿಲ್ಲ. ಅವತ್ತು ಟೈಮ್ ಇರಲಿಲ್ಲ ಅವ್ರು ಮಾತಾಡೋಕ್ಕೆ. ಇವತ್ತು ತೃಪ್ತಿ ಆಯಿತು ನಿಜವಾಗಿ. ನಾನು ಈ ಉಪನ್ಯಾಸಕರುಗಳು ಚೆನ್ನಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಾನೊಬ್ಬ ಸ್ವಾಮೀಜಿ ಅನ್ನೋದಕ್ಕಿಂತ ಮೊದಲು ನಾನೊಬ್ಬ ಟೀಚರು. ಆ ಟೀಚರ್ ನನ್ನಲ್ಲಿ ಇನ್ನೂ ಗೊತ್ತಾಯ್ತಲ್ಲ. ನನ್ನ ಟೀಚರ್ ನನ್ನ ಒಳಗಡೆ ಇನ್ನೂ ಸತ್ತಿಲ್ಲ, ಬದುಕಿಲ್ಲ. ಹಾಗಾಗಿ ಯಾರಾದ್ರೂ ತಪ್ಪು ಮಾಡಿದ್ರೆ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಅಲ್ಲೇ ಹೇಳ್ಬಿಡ್ತೀನಿ, ಮುಖದ ಮೇಲೆ ಕೆಲವರು ಬೇಜಾರು ಮಾಡ್ಕೊತಾರೆ. ಏನಾರು ಇರಲಿ, ಇವತ್ತು ಶಶಿಧರ್ ಅವರು ಉಪನ್ಯಾಸ ಕೇಳಿ ಇಷ್ಟು ಸಂತೋಷ ಆಯಿತು. ಸಿದ್ದೇಶ್ವರಪ್ಪ ಪ್ರವಚನ ನೆನಪಾಯ್ತು ನನಗೆ. ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ಆಗಿತ್ತು, ಅಷ್ಟು ತಪ್ಪು ರಹಿತವಾಗಿ, ವ್ಯಾಕರಣ ದೋಷ ಆಗಲಿ ಅಥವಾ ಕೆಲವರಿಗೆ ಈ ಕೆಲವು ಸಮಸ್ಯೆಗಳಿರ್ತವೆ, ಆ ಯಾವ ಸಮಸ್ಯೆಗಳು ಇಲ್ಲ ಅಂದರೆ ಅವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಅದು ಯಾಕೆ ಆ ಶಕ್ತಿ ಬರುತ್ತೆ ಅಂದರೆ ಸ್ವತಃ ಸಾಧನೆ ಇದ್ರೆ ಮಾತ್ರ ಬರ್ತದೆ. ಪೂಜೆ, ಧ್ಯಾನ, ಆಮೇಲಿಂದ ಅವರು ಏನು ಹೇಳ್ತಾರೋ ಅದನ್ನು ಯಾರು ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ ಅಂಥದ್ದಿದ್ರೆ ಮಾತ್ರ ಅಂತಹ ಮಟ್ಟದ ಉಪನ್ಯಾಸ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಬಸವರಾಜ ಕಂಬಳಿ ಅವರು ಮಾತು ಹೇಳಿದರು, ನಾವು ಯಾವ್ಯಾವ ಕರಿತೀವಿ ಅವಾಗೆಲ್ಲ ನಮ್ಮ ಶಶಿಧರ್ ಅವರು ಬಂದು ಉಪನ್ಯಾಸ ಮಾಡಬೇಕು ಅಂತೇಳಿ. ನಾನು ಹೇಳಬೇಕಾಗಿತ್ತು, ಅದನ್ನು ನಮ್ಮ ಕಂಬಳಿ ಅವರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅವರ ಉಪನ್ಯಾಸವನ್ನು ಮತ್ತೆ ನಾವು ಕೇಳೋಣ, ಅವರಿಗೆ ಕೆಲಸ ಕೊಡೋಣ. ಯಾಕಂದರೆ ಅವರು ಹೋಮ್ವರ್ಕ್ ಮಾಡ್ಕೊಂಡು ಬಂದರೆ ಇಷ್ಟು ಚೆನ್ನಾಗಿ ಆಗುತ್ತೆ ಉಪನ್ಯಾಸ. ಇಲ್ಲಂದರೆ ತುಂಬ ಜನ ಸ್ವಾಮೀಜಿಗಳನ್ನ ನೋಡಿದ್ದೀನಿ, ಒಟ್ಟು ಹೋಮ್ವರ್ಕ್ ಮಾಡಲ್ಲ, ಓದಲ್ಲ, ಪುಸ್ತಕ ಹಿಡಿಯಲ್ಲ, ಸುಮ್ಮನೆ ಏನೋ ಒಂದು ಮಾತಾಡೋಕ್ಕೆ ಹೋಗಿ ಅವ್ರನ್ನೆಲ್ಲ ಹೊಗಳಿ ಅವ್ರು ಎಷ್ಟು ಮಾಡಿದ್ದಾರೆ, ಅಷ್ಟು ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ, ಇಲ್ಲದ್ದು ಇದು ಸಲ್ಲದ್ದೆಲ್ಲ ಮಾತಾಡಿ ಬಂದ್ಬಿಡ್ತಾರೆ. ಆದರೆ ನಮ್ಮ ಶಶಿಧರ್ ಕರವೀರ ಶೆಟ್ಟರು 3/4 ಗಂಟೆ ಮಾತಾಡಿದ್ದಾರೆ. ನಿಮ್ಗೆ ಯಾರಾದ್ರೂ ಬೇಜಾರಾಯ್ತಾ? ಅದು ಮಳೆ ಇದೆ, ಮೇಲ್ಗಡೆ ಮಳೆ ಬರ್ತಾ ಇದೆ, ಆಮೇಲೆ ತಗಡು ಸಪ್ಲೈ ಇದೆ. ಅಂಥದ್ರಲ್ಲಿ ಅವ್ರ ಧ್ವನಿ, ಅವ್ರು ಮಾತಾಡೋ ರೀತಿ, ಅವರ ಅನುಭವ ಒಬ್ರಿಗೂ ಬೇಜಾರಾಗಿಲ್ಲ. ಅದಕ್ಕೆ ಕಾರಣ ಅವ್ರ ಸಾಧನೆ, ಒಂದು ಜನ್ಮದ ಸಾಧನೆ ಅಲ್ಲ. ಪ್ರಾಯಶಃ ನನಗನ್ಸುತ್ತೆ ಸಂಗಮ ಕರವೀರ ಶೆಟ್ಟರ ಅಜ್ಜಿನೇ ಮತ್ತೆ ಈ ರೂಪದಲ್ಲಿ ಬಂದು ನಮಗೆಲ್ಲ ಜ್ಞಾನ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ಅಂಥ ಅದ್ಭುತವಾದಂತಹ ಜ್ಞಾನವನ್ನು ಶಶಿಧರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಬಸವಣ್ಣವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕರ್ನಾಟಕದಾದ್ಯಂತ ಮತ್ತು ಇನ್ನೂ ಅವ್ರ ಭಾಷೆ ಕಲಿತು ಹೊರಗೆ ಹೋಗ್ಬೇಕು.
ಹೊರಗಿನ ದೇಶದವ್ರಿಗೂ ಈಗ ಬೇಕಾಗಿದೆ, ಅವರೆಲ್ಲ ಕೇಳ್ತಾ ಇದ್ದಾರೆ. ಅಂತ ಒಂದು ಜವಾಬ್ದಾರಿಯನ್ನು ಅವರು ನಿಭಾಯಿಸಿ ಕರುಣೇಶ್ವರ ಶಶಿರಾವ್ ಅವರು ಅಂತ ತಿಳ್ಕೊಂಡು ಹಾರೈಸ್ತಾ, ಜೊತೆಗೆ ನಮ್ಮ ಡಾಕ್ಟ್ರು ಸಂಜೀವ್ ಕುಲಕರ್ಣಿ ಅವ್ರ ಬಗ್ಗೆ ಬಹಳ ಜನರಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಬಹಳ ದೊಡ್ಡ ವ್ಯಕ್ತಿ ಅವರು, ನಮ್ಮ ಕಾಲದ ಒಂದು ಶರಣರು, ಒಬ್ಬರು ಜನ ಗುರುಗಳು. ಅವ್ರ ಶರಣರಂದ್ರೆ, ಅವ್ರಿಗೆ ಜನ ಗುರುಗಳಂದ್ರೆ ಅಥವಾ ಒಳ್ಳೆ ಪ್ರಸೂತಿ ತಜ್ಞರಂದ್ರೆ ಏನಂದ್ರೂ ಒಪ್ಪುತ್ತೆ. ಅವರಿಗೆ ಪರಿಸರವಾದಿ, ಸರಳ ಜೀವಿ, ಎಲ್ಲರಿಗೂ ಪ್ರೀತಿಯಿಂದ ಬರೀತಾರೆ. ಆಮೇಲೆ ಚರ್ಕ ಸಿಕ್ಕರು ಮೂಲಕ ಶುರು ಮಾಡಿಬಿಡ್ತಾರೆ. ಗೊತ್ತಾಯ್ತಲ್ಲ, ಒಬ್ಬ ಗಾಂಧಿವಾದಿ ಚರ್ಕ ನೂರಕ್ಕೂ ಸಿದ್ಧ. ಆ ಕಡೆ ಸಿಸರಿನ್ ಮಾಡಿ ಒಂದು ಮಗುವನ್ನು ಉಳಿಸಕ್ಕೆ, ತಾಯಿ ಮಗು ಉಳಿಸಕ್ಕೂ ಸಿದ್ಧ. ಆಮೇಲಿಂದ ಈ ಕಡೆ ಗುರುಗಳ ಹತ್ರ ಬಂದು ಚರ್ಚೆ ಮಾಡಿ ಅವ್ರಿಗೆ ಹೊಸ ಹೊಸ ವಿಷಯಗಳನ್ನು ತಿಳಿಸೋಕ್ಕೂ ಸಿದ್ಧ. ಇಂಥ ಅನೇಕ ಮುಖದ ವ್ಯಕ್ತಿತ್ವ ಇರ್ತಕ್ಕಂಥ ಕಡಿಮೆ ಅಂತ ಒಬ್ಬ ವ್ಯಕ್ತಿ. ಆಮೇಲೆ ಬಾಲಬಳಗ ಶಾಲೆ ನಡೆಸ್ತಿದ್ದಾರೆ. ಬಾಲಬಳಗ ತುಂಬ ಜನ ಮಕ್ಕಳನ್ನು ತಯಾರು ಮಾಡ್ತಿದ್ದಾರೆ ಅವರು. ಅಂದರೆ ಈ ಲೌಕಿಕ ಶಿಕ್ಷಣ ಏನಿದೆಯಲ್ಲ, ಅಂದರೆ ಈಗಿನ ಕಾಲದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಅಂತ ಇಟ್ಕೊಂಡ್ಬಿಡಿ, ಅದು ತುಂಬ ಲೂಪೋಲ್ಸ್ ಇದೆ, ಅದರಲ್ಲಿ ತುಂಬ ತೊಂದರೆಗಳಿದೆ. ಅದರಲ್ಲಿ ಕೇವಲ ತಲೆಯನ್ನು ದೊಡ್ಡದು ಮಾಡಿ ಹೃದಯದ ಭಾವನೆಯನ್ನು ಬಚ್ಚಿಸುವಂಥ ಶಿಕ್ಷಣ. ಅಂಥ ಶಿಕ್ಷಣದಿಂದ ಕೆಲವು ಮಕ್ಕಳನ್ನಾದರೂ ಪಾರು ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟ್ರು. ಅಂತ ಒಬ್ಬ ಸಾಧಕರು ಕೇಳಿದ ಕೂಡಲೇ ಒಪ್ಕೊಂಡು ಅವ್ರು ಒಪ್ಕೊಳ್ಳೋದು ಕಷ್ಟ. ಹಿಂದೆ ಒಂದ್ಸರಿ ಹಾಕಿದ್ವಿ ಹೆಸರು, ಅವತ್ತೇ ಯಾವುದೊಂದು ಅವ್ರಿಗೆ ಕೆಲಸ ಬಂದ್ಬಿಡ್ತು. ಅವರೇ ಅಂದರೆ ಈಗ ಕೂತಿರ್ತಾರೆ, ಅರ್ಜೆಂಟ್ ಯಾವುದೋ ಸೀರಿಯಸ್ ಕೇಸ್ ಬಂತಂದರೆ ಹೆರಿಗೆ ಮಾಡಿಸೋದಕ್ಕೆ ಹೋಗಲೇಬೇಕು, ಅನಿವಾರ್ಯ ಅಂಥದ್ದಿತ್ತು ಅವಾಗ. ಈ ಸಾರಿ ಇವತ್ತು ನಮ್ಮ ಜೊತೆ ತುಂಬ ಚೆನ್ನಾಗಿ ಭಾಳ ಜನ ಕೂತಿದ್ದಾರೆ, ತುಂಬ ಸಂತೋಷ. ಮತ್ತು ಅವ್ರ ಗಾಡಿ ತಂದಿದ್ದೇ ಒಳ್ಳೆಯದೇ ಇತ್ತು. ಅವ್ರ ಕಾರ್ ತಂದಿದ್ರೆ ಮತ್ತೆ ಅವಸರ ಮಾಡ್ತಿದ್ರೇನು, ಅದಕ್ಕೆ ಅವ್ರ ಕಾರ್ ತಂದಿದ್ದೇ ಒಳ್ಳೆಯದಾಯಿತು. ಈಗ ನಮ್ಮ ಜೊತೆ ಪ್ರಸಾದ ಮಾಡಿಕೊಂಡು ಅವರು ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ನಮ್ಮ ಮಲ್ಲಿಕಾರ್ಜುನ. ಅವರು ಒಳ್ಳೆ ನಮ್ಮ ಜೊತೆ ಇಷ್ಟೊತ್ತಿದ್ದು ಭಾಳ ದೊಡ್ಡ ಭಾಗ್ಯ ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ಡಾಕ್ಟರ್ಗಳು ಯಾವಾಗ ಕೆಲಸಕ್ಕೆ ಬರುತ್ತೆ ಹೇಳಕ್ಕೆ ಬರೋಲ್ಲ. ಅವರಿಗೆ ಅವಕಾಶ ಚೆನ್ನಾಗಿ ಸಿಕ್ಕಿದೆ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಜೊತೆಗೆ ಇವತ್ತು ಸನ್ಮಾನಿತರಿಬ್ಬರು, ಅವರಿಬ್ಬರು ಸ್ನೇಹಿತರು ಅನ್ನೋದಕ್ಕಿಂತ ಅಣ್ಣ ತಮ್ಮ ಅಂತಲೇ ಹೇಳಬೇಕು. ಮಹಾಂತೇಶ್ ಮತ್ತು ಆತ್ಮಾನಂದ ಇದಾವಲ್ಲ, ನಾನು ಮಹಾಂತೇಶ್ ಕಂದೆ ನಿಮ್ಗೊಂದು ಸನ್ಮಾನ ಇಟ್ಕೊಂತೀನಿ, ನನಗೆ ಬೇಡ ಅವರೇ ಅಣ್ಣನಿಗೆ ಮಾಡಿಬಿಡ್ರಿ, ಅಣ್ಣವರಿಗೆ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ಪ್ರೀತಿಯಿಂದ ನಡ್ಕೊಂಡಂಥವ್ರು ಅವರಿಬ್ಬರು. ಮಹಾಂತೇಶ್ ಧ್ವನಿ ನೀವೆಲ್ಲ ಕೇಳಿರ್ತೀರ. ಈಗ ಈ 2ನೇ ಸೋಮವಾರ 3ನೇ ಸೋಮವಾರ 4ನೇ ಸೋಮವಾರ ಒಂದು ಕ್ವಿಜ್ ಪ್ರೋಗ್ರಾಮ್ ಬರುತ್ತೆ. 8 ಗಂಟೆಯಿಂದ 8:30ವರೆಗೆ ಪ್ರಶ್ನೆ ಕೇಳ್ತಾರೆ. ನೀವು ಮೆಚ್ಚಿದ ಹಾಡನ್ನು ಹಾಕ್ತಾರೆ. ಅದಕ್ಕೆ ಮಹಾಂತ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅವರು ಅವಾಗ ಪ್ರೋಮೋ ಹಾಕ್ತಿರ್ತಾರೆ, ಗೊತ್ತಾಯ್ತಲ್ಲ. ಅಂಥ ಆರ್ಟಿಸ್ಟ್ ಅವರು, ಕಲಾವಿದರು ಅಂತ ಮಹಾಂತೇಶ್ ಅವರು. ಇನ್ನು ಆತ್ಮಾನಂದರು ಅಂತೂ ಅವರು ನಮಗೆ ಮಹಾಮನೆಯ ಒಂದು ಭಾಗನೇ, ಮಹಾಮನೆಯವರೇ ಅವರು. ಯಾಕಂದರೆ ಅವ್ರದ್ದು ನಡೆ ನುಡಿ, ಅವ್ರ ಬದುಕು 21 ತಿಂಗಳು ಇದ್ರಲ್ಲ, ಅವ್ರಿಗೂ ಬೇಸರ ಆಗಲಿಲ್ಲ, ನಮಗೂ ಬೇಸರ ಆಗಲಿಲ್ಲ. ಅಷ್ಟು ಪ್ರೀತಿಯಿಂದ ನಡ್ಕೊತಾ ಇದ್ರು. ಅಷ್ಟು ಚೆನ್ನಾಗಿ ಅವ್ರು ಬದುಕಿ ಇಲ್ಲಿ ಉಪವಾಸ ಮಾಡಿ 1 ತಿಂಗಳಿದ್ದು ಎಲ್ಲ ಶುಲ್ಕ ಕಟ್ಟಿ, ಆದರೆ ಆ ಶುಲ್ಕ ಕಟ್ಟಿದರೆ ನಮ್ಮ ಅನುಭವನೆ ನಮಗಿರಲಿಲ್ಲ, ಅವ್ರಿಗೂ ಇರಲಿಲ್ಲ. ಅಷ್ಟು ರೀತಿಯಲ್ಲಿ ಆತ್ಮೀಯವಾಗಿ ನಡ್ಕೊಂಡ್ರು. ಅಕ್ಕೆ ಪಾಯಸ ಅವರಿಗೆ ಅವ್ರ ತಂದೆ ಆತ್ಮಾನಂದ ಅಂತ ಹೆಸರಿಟ್ಟಿದ್ದಾರೆ. ಬರೀ ಅದು ಅಂಕಿತ ನಾಮ ಅಲ್ಲ, ಅದು ಅನುವರ್ತಕ ನಾಮವೂ ಕೂಡ ಆಗಿದೆ ಆತ್ಮಾನಂದಗೆ. ಅಂತ ಆತ್ಮಾನಂದರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರ ಶಾಲೆ, ಅವರ ಏನು ನರ್ತನ ಕಲಾವಿದ ಕಲೆ ಬೆಳೀಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಜೊತೆಗೆ ಇನ್ನು ನಮ್ಮ ಕರಿಯಪ್ಪ ಎತ್ತಿನಗೊಂಡು ಅವ್ರು ಬಂದಿದ್ದಾರೆ. ಬಹಳ ದೊಡ್ಡ ದಾಸೋಹಿ ನಮ್ಮ ಕರಿಯಪ್ಪ. ಹೋದ ಸಾರಿ 50ನೇ ವರ್ಷದ ಜನ್ಮದಿನದ್ದು ಮಾಡಿರಲ್ಲ, ಸುವರ್ಣ ಮಹೋತ್ಸವ ಮಾಡಿರಲ್ಲ, ಅವಾಗ 12 ಕ್ವಿಂಟಲ್ ಅಕ್ಕಿ ಕೊಡಿಸಿದ್ರು. ಒಬ್ಬರೇ 12 ಕ್ವಿಂಟಲ್ ಅಕ್ಕಿ ಕೊಡಿಸಿದ್ರು. ಈ ಸಾರಿ ಹಿಂಗೆ ಕರಿಯಪ್ಪ ಮತ್ತು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಒಂದು 4-5 ಹೊತ್ತು ದಾಸೋಹ ನಡೀಬೇಕಾಗುತ್ತೆ. 12ನೇ ತಾರೀಕು ಸಂಜೆಯಿಂದಲೇ ಶುರುವಾಗುತ್ತೆ. 12ನೇ ತಾರೀಕು ಸಂಜೆ, 13ನೇ ತಾರೀಕು ಬೆಳಗ್ಗೆವರೆಗೂ ಇರುತ್ತೆ. ಆಮೇಲೆ ಎಷ್ಟು ಬೇಕಾಗ್ತಿ 2 ನಾನು ಕೊಡಿಸ್ತೀನಿ ಅಂತಂದು, ಒಂದು 5 ಕ್ವಿಂಟಲ್ ಕೊಡಿಸ್ತೀನಿ ಅಂತಂದೆ. ಏನಿಲ್ಲ, ಅವರು ಅಡುಗೆಯವ್ರು ಯಾವ ಅಕ್ಕಿ ಬರೀತಾರೋ ಬರೀಲಿ, ನಾನು ಕರ್ಕೊಂಡು ಹೋಗ್ತೀನಿ, ಅವ್ರು ಯಾವ ಅಂಗಡಿ ತಗೊಂತಾರೋ ತಗೊಳ್ಳಿ. ಅಂದರೆ ಇಂತಹ ಒಂದು ಉದಾರ ಮನೋಭಾವ ದಾಸೋಹಿಗಳಿದ್ದರೆ ನಾವು ಕಾರ್ಯಕ್ರಮ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಕರಿಯಪ್ಪ ಎತ್ತಿನಗುಡ್ಡವರು
ಅವರಿಗೆ ದೇವರು ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಿ ತಿಳ್ಕೊಂಡು ಹಾರೈಸ್ತಾ, ಇವತ್ತು ತುಂಬ ಜನ ಬಂದಿಲ್ಲ. ಅವರು ಏನು ವಿಶೇಷ ಆಹ್ವಾನಿತರು ಅಂದರೆ 5,000 ರೂಪಾಯಿ ಡಿಪಾಸಿಟ್ ಇಟ್ಟಿರ್ತಾರೆ. ಅವರು ಇಟ್ಟು ಇಲ್ಲಿ ದಾಸೋಹ ನಡೀಲಿಕ್ಕೋಸ್ಕರ ಅವ್ರು ನೆರವು ನೀಡ್ತಿರ್ತಾರೆ. ಅವ್ರು ಬರಲ್ಲ, ಸಾಮಾನ್ಯ ಭಾಳ ಜನ ಬರಲ್ಲ. ಅವ್ರಿಗೆ ಅನುಕೂಲ ಆದಾಗ ಯಾವತ್ತೋ ಒಂದು ದಿವಸ ಬಂದು ಒಂದು ದಿವಸ ಇದ್ದು ಸಂತೋಷಪಟ್ಟು ಹೋಗ್ತಾರೆ. ಅಂತಹ ದಾಸೋಹಿಗಳು ಎಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸಿ, ಜೊತೆಗೆ ನಮ್ಮ ಶಿವದೇವಿ ಮಾತಾಜಿಯವರು ಪಕ್ಕಾ ಸಿದ್ಧಾಂತದ ಸಂಪ್ರದಾಯಗಳು ಗೊತ್ತಾಯ್ತಲ್ಲ. ಆದರೆ ಅವ್ರ ಸಂಪ್ರದಾಯ ಅಥವಾ ಅವ್ರ ನಡೆನುಡಿ ಎಲ್ಲವನ್ನೂ ಮೀರಿ ಅವರೊಬ್ಬ ಪ್ರತ್ಯಾಚಾರಿಯಾಗಿ ನಡ್ಕೊತಾರೆ. ನಮ್ಮ ಆ ಮನೆಗೆ ಬಂದು ಅವರು ಒಂದು ವಾರ ಇರಲಿ, 15 ದಿವಸ ಇರಲಿ, ಒಂದು ತಿಂಗಳು ಎಷ್ಟೇ ದಿವಸ ಇದ್ರು ಅವರು ಇಲ್ಲಿ ಸೇವೆ ಮಾಡೋದು, ಜೊತೆಗೆ ನನಗೆ ಪ್ರಸಾದ ನೀಡೋದು ಅವರೇ ವಹಿಸ್ಕೊಂಡ್ಬಿಡ್ತಾರೆ. ನಾನು ಅಪ್ಪರಿಗೆ ಪ್ರಸಾದ ನಾನು ಮಾಡಿಸ್ತೀನಿ, ನೀವೆಲ್ಲ ನಿಶ್ಚಿಂತವಾಗಿರ್ರಿ ಅಂತ ತಿಳ್ಕೊಂಡು ಪ್ರಸಾದದ ಸೇವೆ ಮಾಡೋದನ್ನು ಹಿಡ್ಕೊಂಡು ಎಲ್ಲ ಅಂದರೆ ಕಿಂಕರರಾಗಿ ಸೇವೆ ಮಾಡ್ತಾರೆ ಶಿವದೇವಿ ಮಾತಾಜಿಯವರು. ಅವರಿಗೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಎಲ್ಲರಿಗೂ ಅಂದರೆ ನಿರೂಪಣೆ ಮಾಡಿದವ್ರಿಗೆ, ಸ್ವಾಗತ ಮಾಡಿದವ್ರಿಗೆ, ಅಡುಗೆ ಮಾಡಿದವ್ರು ಮತ್ತೆ ನಾವೆಲ್ಲ ಇಷ್ಟು ನಿಶ್ಚಿಂತವಾಗಿ ಕೂತ್ಕೊಂಡು ಈಗ ಬಿಸಿ ಬಿಸಿ ಅಡುಗೆ ಬೇಕಲ್ಲ, ಈಗ ಮಳೆ ಥಂಡಿಯಾಗಿದೆ, ಅದಕ್ಕೆಲ್ಲ ಬಿಸಿ ಬಿಸಿ ಅಡುಗೆ ಮಾಡಿದ್ರು ಅಂದರೆ ನಮ್ಮ ನೀಲಮ್ಮ ಅವ್ರ ಬಳಗ ಅವರೆಲ್ಲ ಏನು ಸುಮತಿ ಇರ್ಬೋದು, ಸರೋಜಮ್ಮ ಇರ್ಬೋದು, ಆಮೇಲೆ ನೀಲಮ್ಮರ ಅಮ್ಮ ಲಕ್ಷ್ಮಮ್ಮ ನೋಡ್ರಿ, ಅವ್ರಿಗೆ ಒಂದು 77-78 ವರ್ಷ ಇರ್ಬೋದು. ಆದರೂ ಸುಮ್ಮನೆ ಕೂಡಲ್ಲ ಅಜ್ಜಿ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಲಕ್ಷ್ಮಮ್ಮವರು. ಇವರೆಲ್ಲ ಇಷ್ಟು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಇದೆಲ್ಲ ಕಾರ್ಯಗಳು ನಡೀತವೆ. ಜೊತೆಗೆ ನಮ್ಮ ಗೋಶಾಲೆಗೆ ನೆನ್ನೆ ಒಂದು ಗೀರ್ ಹಸು ತೊಗೊಂಡಿದ್ದೀವಿ. ನೆನ್ನೆ ಗೀರ್ ಹಸು ತೊಗೊಂಡು ಒಬ್ಬರು ನೋಡ್ತಾ ಇದ್ದೀರಪ್ಪ ಅಂತ ಫೋನ್ ಮಾಡಿದ್ರು. ಹಾಗೆ ನಾನು ನಮ್ಮ ಹಿರೇಮರಳ್ಳಿ ಬಸವಣ್ಣಗೆ ಹೇಳಿದ್ದೆ, ನೋಡಪ್ಪ ನಮಗೆ ಒಂದು 3 ತಿಂಗಳಿಂದ ಹಾಲೇ ಇಲ್ಲ, ಈ ಡೈರಿ ಯಾವ್ದು ತೊಗೊಂಡು ಕುಡಿಯೋದು ನಿಮಗೆ ದೊಡ್ಡ ಸಂಕಟ ಅಂತ. ಇನ್ನು ವಿಧಿಯಿಲ್ಲ, ಮಜ್ಜಿಗೆ ಮಾಡಲೇಬೇಕು. ದೊಡ್ಡ ಸಂಕಟ ಆಗ್ತಿತ್ತು. ನಮಗೆ ಹಿಂಡ ಹಸು ಅಥವಾ ಕಬ್ಬದ ಹಸು ಬೇಕು ಅಂತ ಎಲ್ಲ ಕಡೆ 4-6 ಕಡೆ ಹೇಳಿಟ್ಟಿದ್ವಿ. ಕಲ್ಗಟ್ಟಿಯಿಂದ ಫೋನ್ ಮಾಡ್ತು, ಅಥಣಿಯಿಂದ ಫೋನ್ ಬಂತು, ಅಲ್ಲಿ ಶೇಗುಣಿಸಿಯಿಂದ ಅವರು ಇಟ್ಟು ಇವನು ಫೋನ್ ಮಾಡಿ ಕಲ್ಗಟ್ಟಿಯಿಂದ, ಇಲ್ಲೊಂದು ಹಸು ಇದೆ ಅಪ್ಪರೆ 86,000 ರೂಪಾಯಿ ಹೇಳ್ತಿದ್ದಾರೆ, 75,000 ರೂಪಾಯಿ ಕೊಡ್ತೀವಿ ಅಂತ ಮಠಕ್ಕೆ ಅಂದರೆ ನಾವು ತಗೊಳಪ್ಪ ಅಂತ ತೊಗೊಂಡು ಒಂದು 2 ತಾಸು ಆಗಿದೆ, ಆ ಹಸು ಬಂದಿಲ್ಲ. ಇವರು ಮತ್ತೆ ಅಲ್ಲಿಂದ ಫೋನ್ ಬಂತು, ಒಳ್ಳೆ ಹಸು ಇದೆ ಪೊರೆ, ಇನ್ನೊಂದು ವಾರದಲ್ಲಿ ಹಿಡಿಯುತ್ತೆ, ಏನು ಮಾಡೋಣ. ನಾನಂದ್ರೆ ಈಗಾಗಲೇ ಒಂದು ಹಸು ಸಿಕ್ಬಿಡ್ತಲ್ಲಪ್ಪ ಅಪ್ಪರೆ, ಮತ್ತೆ ರೈತರಿಗೆ ಕೊಡಬೇಕು ಅಂತಾನೆ ಹೆಂಗಾರ ಮಾಡಿ ಅದು ಇರಲಿ ಬಿಡ ಅಂದರೆ ಈಗ ಅದು ಸಾಯಂಕಾಲ ಬರುತ್ತೆ ಅಂದರೆ ಈಗ 2 ಹಸು ಸಿಕ್ಬಿಟ್ಟು ನಮಗೆ. ಇನ್ನೂ ಒಂದು ಅದೇ ಕೀಳು ಜಾತಿ ಒಂದು ಮಣಕ ಸಿಕ್ತು. ಅದಕ್ಕೆ ನೋಡಿ ನಮಗೆ ಏನು ನೋವಾಗುತ್ತೆ ಅಂದರೆ ಎಷ್ಟಾರ ಹಣ ಕೊಟ್ಟು ತಗೊಳ್ಳೋಣ, ದಾಸೋಹಿಗಳು ಇರ್ತಾರೆ, ಯಾವುದೋ ಹೋಗ್ತಾರೆ, ಪರಮಾತ್ಮ ಕೊಡ್ತಾನೆ. ಆದರೆ ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಜನ ಸಿಗೋದು ಕಷ್ಟ ಆಗಿದೆ. ರೈತರಿಗೆ ಹಸುಗಳ ಕೆಲಸ ಮಾಡೋದು ಅಂದ್ರೆ ಬೇಸರ ಇರೋದು, ಅದಕ್ಕೆ ಸಂಬಳ ಕೊಡ್ತೀವಿ ಬರಪ್ಪ ಅನ್ನೋ ಕಷ್ಟ ಸಿಗೋದು. ಅದರಲ್ಲೂ ನಮ್ಮ ವೀರಣ್ಣ ಮತ್ತು ಸಚಿನ್ ಮಾಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಮಾಡಬೇಕು. ಸಿದ್ದಪ್ಪಜ್ಜ, ವೀರಣ್ಣ, ಸಚಿನ್, ಹಸುಗಳನ್ನು ನೀವು ಸೇವೆ ಮಾಡಿದ್ರೆ ಅದು ದೇವ್ರ ಸೇವೆ ಇದ್ದಂಗೆ. ದೇವ್ರ ಸೇವೆ ಇದ್ದಂಗೆ. ಯಾಕೆ ಅಮೃತ ಕೊಡ್ತಾವ ನಮಗೆ, ಆಮೇಲಿಂದ ವಿಭೂತಿ ತಯಾರು ಮಾಡೋಕ್ಕೆ ಸಗಣಿ ಸಿಗುತ್ತೆ ಅಂತ ಗೋ ಸೇವೆಯನ್ನು ಮಾಡಿರಿ, ದಾಸೋಹ ಮಾಡಿರಿ ಅಂತ ತಿಳ್ಕೊಂಡು ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಇಷ್ಟೇ. ಮತ್ತು ನಮ್ಮ ಹೆಸರಿಲ್ಲ, ಅವ್ರ ಹೆಸರು ಯಾರು ಹೆಸರು ಮಾಡ್ಕೋಬೇಡಿ, ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣ.